सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ದಿನಾಂಕ 9 ನವೆಂಬರ್ 2025ರಿಂದ ದಿನಾಂಕ 15 ನವೆಂಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮ ಅನ್ನೋದು ದುಸ್ಥಾನ, ಅಂದ್ರೆ ದುಃಖವನ್ನ ಕೊಡುವ ಭಾವ. ಆದ್ರೆ ಕುಜ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಾದ ಕುಜ ಅಷ್ಟಮದಲ್ಲಿದ್ರೂ ಕೂಡ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಆದ್ರೆ ಅವನು ಶನಿಯ ನಕ್ಷತ್ರವಾದ ಅನುರಾಧ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಇಲ್ಲಿ ಶನಿ ಮತ್ತೆ ಕುಜನ ಒಂದು ಕಾಂಬಿನೇಷನ್ ಬರುತ್ತೆ. ಅವಾಗ ಶನಿಯ ನಕ್ಷತ್ರದಲ್ಲಿ ಕುಜನ ರಾಶಿಯಲ್ಲೇ ಕುಜ ಕುತ್ಕೊಂಡಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಒಂದ್ ಸ್ವಲ್ಪ ನಿಧಾನ ಆಗುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಶನಿ ಅಂದ್ರೆ ಸ್ವಲ್ಪ ತಡೆ ಅಥವಾ ಮಂದ ನಿಧಾನಗತಿಯಲ್ಲಿ ಚಲಿಸುವಂಥದ್ದು. ಹಾಗಾಗಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ತುಂಬಾ ನಿಧಾನ ಆಗ್ತಾ ಇರುತ್ತೆ. ನಿಮಗೆ ಆ ವಿಚಾರವಾಗಿ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ಕುಜನ ಜೊತೆಯಲ್ಲಿ ಬುಧ ಕೂಡ ಕುತ್ಕೊಂಡಿದ್ದಾನೆ. ಅತಿಯಾದ ಆಲೋಚನೆ, ಅತಿಯಾದ ಚಿಂತನೆ ಮಾಡೋದು, ನಾಳಿನ ಕೆಲಸದ ಬಗ್ಗೆ, ಮುಂದಿನ ದಿನಗಳ ಬಗ್ಗೆ ತುಂಬಾ ಯೋಚನೆ ಮಾಡೋದು ಬುಧನ ಸ್ವಭಾವ ಆಗಿರುತ್ತೆ. ಆದ್ರೆ ಪಾಸಿಟಿವ್ ಆಗಿದ್ರೆ ಒಳ್ಳೆ ರೀತಿಯಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ ಅನ್ನೋ ಯೋಚನೆ ಇರುತ್ತೆ. ಆದ್ರೆ ಬುಧ ಮತ್ತೆ ಮಂಗಳ ಒಂದೇ ಮನೇಲಿದ್ರೆ ಅವರು ನೆಗೆಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ನಿಮಗೂ ಕೂಡ ಏನೋ ಒಂದು ನಕಾರಾತ್ಮಕವಾದ ಆಲೋಚನೆಗಳು ಉಂಟಾಗತ್ತೆ. ಕೆಲಸ ಆಗುತ್ತೋ ಇಲ್ವೋ, ಸರಿ ಆಗತ್ತೋ ಇಲ್ವೋ, ಈ ತರದ್ದೆಲ್ಲ 108 ಯೋಚನೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ ಈ ವಾರದಲ್ಲಿ. ಬಟ್ ಕೆಲಸಗಳು ನಿಧಾನ ಆದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗುರುಗ್ರಹ ಚತುರ್ಥ ಭಾವದಲ್ಲಿರ್ತಾನೆ. ಹಾಗಾಗಿ ನೋಡಿ, ದೈವಾನುಗ್ರಹ ಇರುತ್ತೆ. 9ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಧಾನ ಆದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗುತ್ತೆ. ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲ ಇದೆ, ಹಣಕಾಸಿನ ಅನುಕೂಲ ಇದೆ, ಲಾಭ ಇದೆ, ದುಡ್ಡು ಬರುತ್ತೆ. ಹಾಗೆ ಸ್ವಲ್ಪ ಖರ್ಚುಗಳನ್ನು ಕೂಡ ಮಾಡ್ತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಕೆಲಸಗಳಾಗೋದ್ರಿಂದ ನಿಮ್ಗೆ ಹಣಕಾಸಿನ ಒಂದು ತೊಂದರೆಗಳು ಈ ವಾರದಲ್ಲಿ ಯಾವುದೇ ರೀತಿಯಲ್ಲಿ ಇರೋದಿಲ್ಲ, ಲಾಭ ಇರುತ್ತೆ ಅಂತ ಹೇಳ್ಬೋದು. ಇನ್ನು 6ನೇ ಮನೆ ಅಧಿಪತಿ ಬುಧ ಗ್ರಹ ಮಂಗಳನ ಜೊತೆನಲ್ಲಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಕಠಿಣತೆ, ಕಷ್ಟ ಜಾಸ್ತಿ ಆಗತ್ತೆ. ನಿಮ್ಗೆ ಕಷ್ಟವಾದಂತಹ ಕೆಲಸವನ್ನೇ ಕೊಡುವಂಥದ್ದು ಅಥವಾ ನಿಮ್ಮ ಶಕ್ತಿ ಮೀರಿ ನಿಮಗೆ ಕೆಲಸ ಕೊಡುವಂಥದ್ದು, ಈ ತರದ್ದೆಲ್ಲ ಸ್ವಲ್ಪ ಆಗ್ತಾ ಇರತ್ತೆ. ಹಾಗಾಗಿ ಕೆಲವರು ಮೇಷರಾಶಿಯವರು ಈ ವಾರದಲ್ಲಿ ಕೆಲಸ ಬಿಟ್ಬಿಡೋಣ ಅನ್ನೋ ಯೋಚನೆ ಕೂಡ ಮಾಡುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ಏನೋ ಸಮಸ್ಯೆ ಆಯ್ತು ಅಂತೇಳಿ ಕೆಲಸ ಬಿಡೋದು, ಯೋಚನೆಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಉದ್ಯೋಗ ಅಂತ ಬಂದಾಗ ಅಲ್ಲಿ ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಹಾಗೆ ಒಳ್ಳೇದು ಕೂಡ ಆಗ್ತಾ ಇರುತ್ತೆ. ನಾವು ಸಮಸ್ಯೆ ಬಂತು ಅಥವಾ ಏನೋ ನಮ್ ಕೆಲ್ಸದಲ್ಲಿ ತಪ್ಪಾಯ್ತು, ನಮ್ಗೇನೋ ಒಂಚೂರು ಬೇಜಾರಾಗೋ ತರ ಮಾತಾಡಿದ್ರು ಅಂದ ಕೂಡ್ಲೆ ಕೆಲಸ ಬಿಟ್ಬಿಡೋ ತೀರ್ಮಾನ ತಗೊಳ್ಳೋದು ತಪ್ಪು. ಯಾವತ್ತೂ ಅಷ್ಟೇ ಆತುರದಿಂದ ಯಾವುದೇ ತೀರ್ಮಾನಗಳನ್ನ ತಗೋಬಾರ್ದು. ಹಾಗಾಗಿ ಮೇಷರಾಶಿಯವರು ಏನೇ ಉದ್ಯೋಗದ ಸಮಸ್ಯೆ ಆದ್ರೂ ಕೆಲಸ ಬಿಡುವ ನಿರ್ಧಾರ ತಗೋಬೇಡಿ. ಮುಂದಿನ ದಿನಗಳಲ್ಲಿ ಬುಧನ ಬದಲಾವಣೆ ಆದ ನಂತರ ನಿಮ್ಮ ಕೆಲಸದಲ್ಲಿದ್ದಂತಹ ಕಿರಿಕಿರಿ, ಸಮಸ್ಯೆಗಳು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಕೆಲಸಗಳೆಲ್ಲ ತುಂಬಾ ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ಯಾವುದೇ ರೀತಿಯ ಒಂದು ಒತ್ತಡ ಇತ್ಯಾದಿಗಳೇನು ಇರೋದಿಲ್ಲ. ಇನ್ನು ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಷಷ್ಠಾಧಿಪತಿ ಜೊತೆ ಕುತ್ಕೊಂಡಿರೋದ್ರಿಂದ ಆರೋಗ್ಯದ ಕಡೆಗೆ ಗಮನ ಕೊಡಿ. ಈಗಾಗಲೇ ಕೆಲವು ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಬಾಧಿಸ್ತಾ ಇದ್ರೆ ಆ ಒಂದು ಅನಾರೋಗ್ಯ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಹಾಗಾಗಿ ಗಮನ ಕೊಡಿ. ಸ್ಕಿನ್ ಅಲರ್ಜಿ ಆಗಿರಬಹುದು, ದೇಹದಲ್ಲಿ ಶಕ್ತಿ ಕಮ್ಮಿ ಆಗೋದು, ಇಮ್ಯುನಿಟಿ ಕಮ್ಮಿ ಆಗುವಂಥದ್ದು, ಆಮೇಲೆ ಕೆಲವೊಂದ್ಸಲ ವಿಪರೀತ ತಲೆನೋವು ಬರುವಂಥದ್ದು, ಈ ತರದ್ದೆಲ್ಲ ಏನೋ ಒಂದು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಈ ವಾರದಲ್ಲಿ. ಈಗಾಗಲೇ ಅನಾರೋಗ್ಯ ಸಮಸ್ಯೆ ಇದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಲವು ಪರಿಹಾರಗಳನ್ನ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗತ್ತೆ. ಪಂಚಮಾಧಿಪತಿ 7ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಅದು ನೀಚಭಂಗ ರಾಜಯೋಗ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಚತುರ್ಥಕ್ಕೆ ಗುರು ಬಂದಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಚೆನ್ನಾಗಿದೆ. ಈ ತರದ್ದೇನಾದ್ರು ತಗೋಬೇಕು ಅಂತ ಆಸೆ ಪಟ್ಟಿದ್ರೆ ಖಂಡಿತ ಅದಕ್ಕೆ ನೀವು
ಮುಂದಿನ ಹೆಜ್ಜೆಯನ್ನ ಇಡಬಹುದು. ಗುರು ಚತುರ್ಥ ಭಾವದಲ್ಲಿರೋದ್ರಿಂದ ಈ ವಿಚಾರವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾರೆ. ಮತ್ತೆ ನೀವು ಮಾಡ್ಬೇಕಾಗಿರೋ ಪರಿಹಾರ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ. ಹಾಗೆ ಮಂಗಳನ ಅಧಿದೇವತೆ ಆದಂತ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದೆರಡು ಪರಿಹಾರ ಮಾಡಿ. ಹಾಗೆ ಈ ವಾರದ ಮಂಗಳವಾರ ತೊಗರಿಬೇಳೆ ದಾನ, ಹಾಗೆ ಬುಧವಾರ ಹೆಸರು ಕಾಳು ದಾನ, ಇವೆರಡನ್ನು ಕೂಡ ಮಾಡಿ ಗ್ರಹಗಳಿಗೆ ಧಾನ್ಯವನ್ನ ಕೊಡುವಂಥದ್ದು ಮತ್ತು ಗ್ರಹಗಳ ಅಧಿದೇವತೆಗಳನ್ನ ಆರಾಧನೆ ಅಥವಾ ಮಂತ್ರಗಳ ಮೂಲಕ ನಾವು ಆರಾಧನೆ ಮಾಡುವಂಥದ್ದು, ಇದೆರಡೂ ಪರಿಹಾರವನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ದುಸ್ಥಾನದಲ್ಲಿದ್ದಾನೆ. ದುಸ್ಥಾನ ಅಂದ್ರೆ 6ನೇ ಮನೆಯನ್ನ ದುಸ್ಥಾನ ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ ಇದ್ರೂ ಕೂಡ ಅವನ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋನದಲ್ಲಿರೋದ್ರಿಂದ ಕೆಲವು ವಿಚಾರದ ಕಡೆಗೆ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ನೋಡಿ, 6ನೇ ಮನೆಗೆ ಶುಕ್ರ ಬಂದಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಏನೂ ತೊಂದರೆ ಇರೋದಿಲ್ಲ. ವರ್ಕ್ ಪ್ರೆಷರು, ಒತ್ತಡ ಈ ತರದ್ದು ಏನೇ ಇದ್ರೂ ಕೂಡ ಅದೆಲ್ಲ ಈ ವಾರದಲ್ಲಿ ಕಮ್ಮಿ ಆಗತ್ತೆ. ತುಂಬಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ನಿಮ್ಮ ರಾಶ್ಯಾಧಿಪತಿನೇ ಹೋಗಿ 6ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ತುಂಬಾ ಸುಸ್ತಾಗುವಂಥದ್ದು, ಮತ್ತೆ ಈಗಾಗ್ಲೇ ಸ್ವಲ್ಪ ಈ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದೆ, ಹೃದಯಕ್ಕೆ ಸಂಬಂಧಪಟ್ಟಂತೆ ಏನೋ ತೊಂದರೆ ಇದೆ ಅಂದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೋ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಬೆನ್ನು ನೋವಿನ ಸಮಸ್ಯೆ ಇರುವಂತವ್ರಿಗೆ ಇನ್ನಷ್ಟು ಜಾಸ್ತಿ ಆಗುವಂಥದ್ದು, ರಕ್ತಹೀನತೆ ಉಂಟಾಗುವಂಥದ್ದು. ಕೆಲವರಿಗೆ ಎಷ್ಟು ತಿಂದ್ರು ಎಷ್ಟು ಊಟ ಮಾಡಿದ್ರು ಕೂಡ ಅವ್ರ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಯಾವಾಗ್ಲೂ ಇರುತ್ತೆ. ಜಾತಕದಲ್ಲಿ ಸೂರ್ಯ ನೀಚನಾಗಿದ್ರೆ ಅಥವಾ ಸೂರ್ಯ ತುಂಬಾ ವೀಕ್ ಆಗಿದ್ರೆ ಈ ತರ ಆಗ್ತಾ ಇರುತ್ತೆ. ಆಗ ನಾವು ಸೂರ್ಯನಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಈ ಸಮಸ್ಯೆ ಯಾರಿಗಿದೆಯೋ ಆ ಒಂದು ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಹಾಗಾಗಿ ಸೂರ್ಯದೇವನ ಆರಾಧನೆ ಕೂಡ ಮಾಡ್ಲೇಬೇಕಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ಅನಾರೋಗ್ಯ ಸಮಸ್ಯೆ ಜೊತೆಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ಳುವಂಥದ್ದು, ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೋ ತರ ಮಾತಾಡುವಂಥದ್ದು, ಈ ತರದ್ದೆಲ್ಲ ನಡೆಯುತ್ತೆ. ಬಟ್ ಇದನ್ನೆಲ್ಲ ಇಗ್ನೋರ್ ಮಾಡಿ. ಇನ್ನು ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಯಾವುದು ನಿರ್ಧಾರ ತಗೋಬೇಡಿ ಸದ್ಯಕ್ಕೆ, ಯಾಕಂದ್ರೆ ಗುರುಬಲ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ನು ಚತುರ್ಥಾಧಿಪತಿ ಸೂರ್ಯಗ್ರಹ ಅವನು ನೀಚನಾಗಿದ್ದಾನೆ. ಹಾಗಾಗಿ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತಗೊಳ್ಳೋದು ಇದು ಯಾವುದು ಕೂಡ ಈ ವಾರದಲ್ಲಿ ಬೇಡ. ಇನ್ನು ನಿಮ್ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಉದ್ಯೋಗ ಮಾಡ್ತಾ ಇರೋರ್ಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಧನಾಧಿಪತಿಯಾದ ಬುಧಗ್ರಹ ಸಪ್ತಮದಲ್ಲಿದ್ದಾನೆ. ಹಾಗೆ ಸಪ್ತಮಾಧಿಪತಿಯಾದ ಕುಜಗ್ರಹ ಸ್ವಂತ ಮನೆಯಲ್ಲಿದ್ದಾನೆ. ಇದನ್ನ ರುಚಿಕ ಯೋಗ ಅಂತ ಕೂಡ ಹೇಳ್ಬೋದು. ಈ ಯೋಗ ಇದ್ದಾಗ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡ್ತಾರೆ, ಜೊತೆಗೆ ಸಂಘಟನಾ ಶಕ್ತಿ ಅವರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕೂಡ ತುಂಬಾ ಹಾರ್ಡ್ ವರ್ಕ್ ಇಂದ ನಿಮ್ಮ ಉದ್ಯೋಗವನ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ನಿಮ್ಮ ಮೇಲಧಿಕಾರಿಗಳ ಮಾತುಗಳು ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು. ತುಂಬಾ ಒಳ್ಳೆಯವರು, ಯಾವಾಗ್ಲೂ ನಿಮ್ಮನ್ನ ವಿಶ್ವಾಸದಿಂದ ಮಾತಾಡಿಸ್ತಿದ್ದವರು ಯಾಕೋ ಇತ್ತೀಚೆಗೆ ಅವರು ನಿಮ್ಗೆ ಯಾಕೋ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ನೀವೇನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ಏನಾದ್ರು ಹೇಳೋದು, ಈ ತರದ್ ಏನಾದ್ರೂ ಒಂದು ವಿಚಾರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಒಂದು ನಡವಳಿಕೆ ನಿಮ್ಮ ಮನಸ್ಸಿಗೆ ನೋವನ್ನ ತರಬಹುದು. ಮುಖ್ಯವಾಗಿ ಈ ವಾರದಲ್ಲಿ ಆರೋಗ್ಯದ ಕಡೆಗೆ ಗಮನ ಕೊಡಿ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರು ಸ್ವಲ್ಪ ನಿಮ್ ಕೆಲಸದ ಕಡೆಗೆ ಜಾಸ್ತಿ ಗಮನ ಕೊಡಿ, ಕೇರ್ಲೆಸ್ ಮಾಡಬೇಡಿ. ಯಾಕೆಂದ್ರೆ 6ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಕೆಲ್ಸನ ತುಂಬಾ ಈಸಿಯಾಗಿ ತಗೊಂಡ್ಬಿಡ್ತಾರೆ. ಕರೆಕ್ಟ್, ಈಸಿಯಾಗಿ ತಗೋಬೇಕು, ಯಾವ್ದು ಕಷ್ಟ ಅನ್ಕೋಬಾರ್ದು. ಹಾಗಂತ ತುಂಬಾ ಈಸಿಯಾಗಿ ತಗೊಳ್ಳೋದು ಆ ಕೆಲಸದ ಮೇಲೆ ನಮ್ಗೆ ಶ್ರದ್ಧೆ ಇಲ್ಲದೆ ಇರೋದನ್ನ ತೋರಿಸುತ್ತೆ. ಆಗತ್ತೆ ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಳೆದ್ರು ಮಾಡಿದ್ರೆ ಆಯ್ತು ಬಿಡು, ನಂಗೆ ತುಂಬಾ ಈಸಿಯಾಗಿ ಆಗುತ್ತೆ ಬಿಡು ಅಂತ ಅನ್ಕೊಳ್ಳೋದ್ರಿಂದ ಕೂಡ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದು, ಪೆಂಡಿಂಗ್ ಆಗುವಂಥದ್ದು ಆಗ್ತಾ ಇರುತ್ತೆ. ಅದಕ್ಕೆ ಈ ತರ ಮಾಡಬೇಡಿ. ಇದು ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಬಂದು ಅವರ ದೃಷ್ಟಿಯಲ್ಲಿ ನೀವು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸದೇ ಇರುವಂತವ್ರು ಅಂತ ಅನ್ಸ್ಕೊಳ್ಳೋ ತರ ಆಗತ್ತೆ. ಹಾಗಾಗಿ ಕೆಲಸದ ಕಡೆ ಗಮನ ಕೊಡಿ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಮತ್ತೆ ಸ್ವಂತ ಉದ್ಯೋಗ ಮಾಡುವಂತವ್ರು ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮದಲ್ಲಿ ಬುಧ ಪಂಚಮಾಧಿಪತಿ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಭಾಗ್ಯಾಧಿಪತಿ ಲಾಭದಲ್ಲಿದ್ದಾನೆ, ಅವನೇ ನಿಮ್ಗೆ ಧರ್ಮ ಕರ್ಮಾಧಿಪತಿ ಆಗಿರೋದ್ರಿಂದ ನಿಮ್ಮ ಕರ್ತವ್ಯದಲ್ಲಿ ನೀವು ತುಂಬಾ ನಿಷ್ಠೆಯಿಂದ ಇರ್ತೀರಾ, ತುಂಬಾ ಹಾನೆಸ್ಟ್ ಆಗಿರ್ತೀರಾ. ಕೆಲವು ಕೆಲಸಗಳು ನಿಧಾನ ಆಗ್ಬೋದು, ಆದ್ರೆ ಎಲ್ಲವೂ ಕೂಡ ನೀವು ಅನ್ಕೊಂಡ ಹಾಗೇನೆ ಆಗತ್ತೆ. ಹಣಕಾಸಿನ ವಿಷಯದಲ್ಲೂ ಕೂಡ ಈ ವಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ.
ಆದ್ರೆ ಯಾರಿಗೂ ದುಡ್ಡು ಕೊಡಬೇಡಿ, ಗುರುಬಲ ಇಲ್ಲದೆ ಇರೋದ್ರಿಂದ ನೀವು ಬೇರೆಯವ್ರಿಗೆ ಕೊಟ್ಟಂತ ಹಣ ವಾಪಸ್ ಬರೋದಿಲ್ಲ. ಇದೊಂದು ವಿಚಾರದಲ್ಲಿ ಎಚ್ಚರಿಕೆ. ಇನ್ನು ಉಳಿದಂತೆ ವೃಷಭ ರಾಶಿಯವರಿಗೆ ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಈ ವಾರ. ಮತ್ತೆ ಪರಿಹಾರ ಮೇನ್ ಆಗಿ ಆದಿತ್ಯ ಹೃದಯ ಮಂತ್ರ ಪ್ರತಿದಿನ ಹೇಳ್ಕೊಳ್ಳಿ. ಇದೊಂದು ಪರಿಹಾರ ಮಾಡಿದ್ರೆ ಸಾಕು. ಯಾಕಂದ್ರೆ ಸೂರ್ಯ ನೀಚನಾಗಿದ್ದಾನೆ, ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆ ಅನ್ನೋದೇ ರೋಗ, ಋಣ, ಶತ್ರುಸ್ಥಾನ. ಅದು ಅಲ್ಲದೆ ಶನಿಯ ನಕ್ಷತ್ರ ನೋಡಿ, ಇರೋದು ಕುಜನ ಮನೆಯಲ್ಲಿ, ಶತ್ರುವಿನ ಮನೆ, ಶನಿಯ ನಕ್ಷತ್ರ. ಶನಿ ನಿಮ್ಮ ರಾಶಿಗೆ ಅಷ್ಟಮಾಧಿಪತಿಯಾಗಿ, ಭಾಗ್ಯಾಧಿಪತಿಯಾಗಿ ಶುಭ ಅಶುಭ ಎರಡೂ ಫಲಗಳನ್ನ ಕೊಡುವಂತವನಾಗಿರ್ತಾನೆ. ಶನಿ ಅಂದ್ರೆ ದುಃಖಕಾರಕ. ಏನೋ ಒಂದು ದುಃಖ ಮನಸ್ಸಿನಲ್ಲಿ, ಬೇಸರ. ಮತ್ತೆ 6ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗದ ಬಗ್ಗೆನೆ ವಿಪರೀತ ಯೋಚನೆ ಮಾಡ್ತೀರಾ. ಕುಜ ಕೂಡ 6ನೇ ಮನೆಯಲ್ಲಿದ್ದಾನೆ. ನಿಮಗೆ ಏನೋ ಒಂದು ನಿಮ್ಮನ್ನ ನಂಬಿ ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ಅದನ್ನ ನಿಭಾಯಿಸೋ ವಿಚಾರದಲ್ಲಿ ಒಂದ್ಸಲ ತುಂಬಾ ಧೈರ್ಯ ಬರುತ್ತೆ, ಇನ್ನೊಂದ್ಸಲ ಯಾಕೋ ಸ್ವಲ್ಪ ಆತಂಕ ಆಗುತ್ತೆ. ಯಾಕೆಂದ್ರೆ ಧೈರ್ಯ ಕೊಡೋನು ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ. ಆದ್ರೆ ಆತಂಕ ಯಾಕಾಗುತ್ತೆ? ನಿಮ್ಮ ರಾಶ್ಯಾಧಿಪತಿನಿ ಹೋಗಿ ದುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ಬಟ್ ಏನು ನೀವು ಆತಂಕ ಪಡ್ಬೇಡಿ, ಕೆಲಸದ ಕಡೆ ಗಮನ ಕೊಡಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಹೋಗಿ 6ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ನರಗಳಲ್ಲಿ ವೀಕ್ನೆಸ್ ಉಂಟಾಗಬಹುದು. ಈಗಾಗಲೇ ಕೆಲವರಿಗೆ ಜಾಯಿಂಟ್ ಪೇನ್ ಈ ತರದೆಲ್ಲ ತೊಂದರೆ ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬಹುದು. ಯಾರಿಗೆ ಈ ಸಂಧಿವಾತ ಅಂತೆಲ್ಲ ಹೇಳ್ತಾರೆ, ಈ ತರದೆಲ್ಲ ಸಮಸ್ಯೆ ಇದೆ, ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕು. ಅವ್ರು ಸ್ವಲ್ಪ ಇನ್ನೂ ಜಾಸ್ತಿ ಆಗಬಹುದು. ಹಾಗೆ ತಲೆನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ, ನಿದ್ರಾಹೀನತೆ ಉಂಟಾಗತ್ತೆ, ನಿದ್ರೆ ಸರಿಯಾದ ಟೈಮ್ಗೆ ನಿದ್ರೆ ಬರೋದಿಲ್ಲ, ಈ ತರದ್ದೆಲ್ಲ ಆಗತ್ತೆ. ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಕೇಳಿಸ್ಕೊಳ್ಳಿ. ರಾತ್ರಿ ಮಲಗುವ ಮೊದಲು ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಂಡು ಮಲ್ಕೊಳ್ಳಿ, ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಅಂದ್ರೆ ನಿಮ್ಮ ತಲೆ ಒಳಗಡೆ ಇದ್ದಂತಹ ನಕಾರಾತ್ಮಕ ವಿಚಾರಗಳೆಲ್ಲ ಹೊರಟೋಗ್ಬಿಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಿದ್ದೆ ಬಂದ್ಬಿಡುತ್ತೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಉದ್ಯೋಗದಲ್ಲಿ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳನ್ನು ಕೂಡ ಇನ್ ಟೈಮ್ ಅಲ್ಲಿ ಮಾಡ್ಕೊಳ್ತೀರಾ. ಹಾಗಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಕುಟುಂಬದಲ್ಲಿ ನೆಮ್ಮದಿ, ಸಮಾಧಾನ, ಸಂತೋಷ ಇರುತ್ತೆ. ಆದ್ರೆ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಕೆಲವು ಸಹೋದ್ಯೋಗಿಗಳ ವಿಚಾರದಲ್ಲಿ ಮನಸ್ಸಿಗೆ ಅವಾಗವಾಗ ಬೇಸರ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತವ್ರು ಯಾರಾದ್ರೂ ನಿಮ್ಮ ಸುತ್ತಮುತ್ತ ಇರ್ತಾರೆ ನೋಡಿ, ಅವರಿಂದ ಸ್ವಲ್ಪ ದೂರ ಇರಿ. ಸೂರ್ಯ ನೀಚನಾಗಿದ್ದಾನೆ, ಎಲ್ಲೋ ಒಂದ್ ಕಡೆ ಅವ್ರು ಆಡುವ ಮಾತು ನೋಡಿ. ಈಗ ನೀವು ಯಾರ ಹತ್ರ ಆದ್ರೂ ಏನಾದ್ರು ನಾನು ಇಂಥದ್ದೇನೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದಾಗ ಕೆಲವರು ತುಂಬಾ ನೆಗೆಟಿವ್ ಆಗಿ ಹೇಳೋರು, ಅದು ತುಂಬಾ ಕಷ್ಟ ಆಗತ್ತೆ, ನಿನ್ ಕೈಲಿ ಆಗಲ್ಲ ಬಿಡು ಅಂತಿರ್ತಾರೆ. ಇಂಥವ್ರು ಏನಪ್ಪಾ ಅಂದ್ರೆ ಅವರು ಕೂಡ ಏನೋ ಒಂದು ಸಾಧನೆ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ. ನೀವೇನಾದ್ರೂ ಮಾಡ್ತೀವಿ ಅಂದ್ರೂ ಕೂಡ ತಕ್ಷಣ ನಿಮ್ಮನ್ನ ನೆಗೆಟಿವ್ ಮಾಡ್ಬಿಡ್ತಾರೆ. ಈ ತರದವರಿಂದ ಆದಷ್ಟು ದೂರ ಇರಬೇಕು. ತುಂಬಾ ಡೇಂಜರಸ್ ಇವರೆಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸವನ್ನ ಕಂಪ್ಲೀಟ್ ತೆಗೆದ್ಬಿಡ್ತಾರೆ. ಅಂಥವರಿಂದ ಸ್ವಲ್ಪ ಬೇಸರ ಆಗುತ್ತೆ. ಅಂಥವ್ರ ಮಾತನ್ನ ಇಗ್ನೋರ್ ಮಾಡಿ ಅಷ್ಟೇ. ಏನೇ ಒಂದು ನಿರ್ಧಾರ ತಗೊಳ್ಳೋದಿದ್ರು ಕೂಡ ಬೇರೆಯವ್ರ ಹತ್ರ ಕೇಳೋದನ್ನ ಬಿಡಬೇಕು. ಯಾಕಂದ್ರೆ ಎಲ್ಲರೂ ಕೂಡ ನಿಮ್ಮ ಹಿತವನ್ನ ಬಯಸುವಂತವ್ರು ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ತುಂಬಾ ವಿಶ್ವಾಸಿ, ಬಂಧು ಅನ್ಕೊಳ್ಳಿ, ಸ್ವಂತದವರೇ, ಜೊತೆಲಿ ಹುಟ್ಟಿರೋರು ಕೂಡ ವಿಶ್ವಾಸವಾಗಿರ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಹಂಗಾಗಿದೆ. ಕಲಿ ಪುರುಷನ ಪ್ರಭಾವ ಎಲ್ಲರ ಮೇಲೂ ಇರೋದ್ರಿಂದ ನಿಮ್ಮ ನಿರ್ಧಾರಗಳನ್ನ ನೀವೇ ತಗೋಬೇಕು. ನಿಮ್ಗೆ ಆಗ್ಲಿಲ್ಲ ಅಂದಾಗ ಗುರು ಸಮಾನವಾದವ್ರ ಹತ್ರ ಕೇಳ್ಬೇಕು. ಇಲ್ಲ ಅಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಪ್ರಶ್ನೆ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಮನ್ಸಿಗೆ ಏನ್ ಬರುತ್ತೆ ಅದು ಕರೆಕ್ಟ್ ಆಗಿರುತ್ತೆ. ಇನ್ನು ಪಂಚಮದಲ್ಲಿ ಶುಕ್ರ ಇದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಬಹಳ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ. ಈ ವಾರದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದೊಂದು ಬಿಟ್ರೆ ಬೇರೇನು ಸಮಸ್ಯೆ ಇಲ್ಲ. ಅದಕ್ಕೆ ಪರಿಹಾರನ ನಾನು ಈಗಾಗ್ಲೇ ಹೇಳಿದ್ದೀನಿ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ತಾತ್ಕಾಲಿಕವಾಗಿ ನಿಮ್ಮ ರಾಶಿಗೆ ಬಂದಿರುವಂತಹ ಗುರುವಿನಿಂದಾಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗುತ್ತೆ. ಯಾಕಂದ್ರೆ ಗುರು ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್. ಅವನು ಧನಕ್ಕೆ ಕಾರಕ, ಸಂತಾನಕ್ಕೆ ಕಾರಕ,
ಕುಟುಂಬ ಸೌಖ್ಯಕ್ಕೆ ಕಾರಕ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ಒಂದು ಸುಖವನ್ನ, ಸಂತೋಷವನ್ನ ಕೊಡುವಂತ ಗ್ರಹ, ದೈವ ಬಲವನ್ನ ಕೊಡುವಂತ ಗ್ರಹ. ಈ ಗ್ರಹ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಮುಖ್ಯವಾಗಿ ನಿಮ್ ಕೈಗೆ ದುಡ್ಡು ಬರುತ್ತೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ. ನಿಮ್ಮಲ್ಲಿದ್ದಂತಹ ಗೊಂದಲಗಳು ನಿವಾರಣೆ ಆಗುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಡಿಸಿಷನ್ ತಗೊಳಕಾಗದೆ ತುಂಬಾ ಕಷ್ಟ ಪಡ್ತಿರ್ತೀರಾ, ಆ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕತ್ತೆ. ಹಾಗೆ ಮುಂಬರುವಂತಹ ಒಂದು ಆ ದಿನಗಳಲ್ಲಿ ನಿಮಗೆ ಬಹಳಷ್ಟು ಅನುಕೂಲಗಳಾಗುವಂತಹ ಅದೆಷ್ಟೋ ಯೋಜನೆಗಳನ್ನ ಈ ವಾರದಲ್ಲಿ ಕಾರ್ಯರೂಪಕ್ಕೆ ತರ್ತೀರಾ. ಸ್ವಂತ ಉದ್ಯೋಗ ವ್ಯಾಪಾರದಲ್ಲಿ ಬಹಳಷ್ಟು ಅಭಿವೃದ್ಧಿ. ಆದರೆ ಬಂದ ಹಣ ಪೂರ್ತಿ ಖರ್ಚು ಮಾಡ್ತೀರಾ. ಯಾವುದಕ್ಕೆ ಅಂದ್ರೆ ಮನೆಯ ವಿಚಾರವಾಗಿ. ಚತುರ್ಥಾಧಿಪತಿ ಚತುರ್ಥದಲ್ಲೇ ಇದ್ದಾನೆ. ಮನೆ ತಗೋಬೇಕು, ವಾಹನ ತಗೋಬೇಕು, ಸೈಟ್ ತಗೋಬೇಕು, ಈ ತರ ಏನಾದ್ರೂ ಅನ್ಕೊಂಡಿದ್ರೆ ಕರ್ಕಾಟಕ ರಾಶಿಯವರು ಈ ವಾರ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಒಳ್ಳೆ ಸಮಯ ಬಹುಶಃ ಹತ್ರದಲ್ಲಿ ಬರೋದಿಲ್ಲ. ಯಾಕಂದ್ರೆ ನೋಡಿ, ಕುಜ ಸ್ವಕ್ಷೇತ್ರ, ಶುಕ್ರ ಸ್ವಕ್ಷೇತ್ರ, ಆಮೇಲೆ ನಿಮಗೆ ಗುರು ಉಚ್ಚ ಕ್ಷೇತ್ರ, ಚತುರ್ಥಾಧಿಪತಿಯಾಗಿ ಚತುರ್ಥದಲ್ಲೇ ಶುಕ್ರನಿರೋದ್ರಿಂದ ನೀವು ಏನೋ ಒಂದು ಈ ತರ ಮನೆ, ಭೂಮಿ ಇತ್ಯಾದಿಗಳಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ರೆ ಇದು ತುಂಬಾ ಒಳ್ಳೆ ಸಮಯ. ಆಮೇಲೆ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ರಾಂಗ್ ಡಿಸಿಷನ್ ತಗೊಳಕ್ ಬಿಡಲ್ಲ ಅವನು. ಯಾಕಂದ್ರೆ ಅವನೇ ಒಂದು ಟೀಚರ್ ಅಲ್ವಾ, ನಿಮಗೆ ಯಾವ್ದು ಸರಿ ಅದೇ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತಾನೆ. ಮತ್ತೆ ಇಲ್ಲಿ ಶನಿಯ ಮೇಲೂ ಕೂಡ ಗುರುವಿನ ದೃಷ್ಟಿ, ಸರಿಯಾದ ಕರ್ಮವನ್ನ ನಿಮ್ಮಿಂದ ನಿರ್ವಹಿಸುವಂತೆ ಮಾಡ್ತಾನೆ. ಹಾಗಾಗಿ ಇದು ಒಳ್ಳೆ ಸಮಯ. ಈ ವಾರ ತುಂಬಾ ಚೆನ್ನಾಗಿದೆ. ಖರ್ಚಾಗತ್ತೆ, ಬಟ್ ಒಳ್ಳೆದಕ್ಕೆ ಖರ್ಚು ಮಾಡ್ತೀರಾ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಪ್ರಮೋಷನ್ಗೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಖಂಡಿತ ಪ್ರಮೋಷನ್ ಆಗುವ ಸಾಧ್ಯತೆ ಅಥವಾ ಪ್ರಮೋಷನ್ ಆಗುವಂತಹ ಸೂಚನೆಗಳಾದ್ರೂ ನಿಮ್ಗೆ ಕಂಡು ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ, ಬಟ್ ತೊಂದರೆ ಏನಿಲ್ಲ, ಮಾಡ್ಕೊಂಡು ಹೋಗ್ತೀರಾ. ಪಂಚಮಾಧಿಪತಿ ಮಂಗಳ ಪಂಚಮದಲ್ಲೇ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ 5ನೇ ಮನೇಲಿ ಬುಧ ಇದ್ದಾನೆ. ಹೈಯರ್ ಎಜುಕೇಶನ್ಗೆ, ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುತ್ತೆ. ಯಾಕಂದ್ರೆ 12ನೇ ಮನೆ ಅಧಿಪತಿ ಪಂಚಮಾಧಿಪತಿ ಜೊತೆನಲ್ಲಿ ಪಂಚಮದಲ್ಲೇ ಕೂತ್ಕೊಂಡಿದ್ದಾನೆ. ಹಾಗಾಗಿ ಈ ವಿಚಾರವಾಗಿ ಕೂಡ ಬಹಳಷ್ಟು ಅನುಕೂಲಗಳಾಗತ್ತೆ. ಇನ್ನು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಈ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಏನಾದ್ರೂ ತೊಂದರೆಗಳಿತ್ತು, ವ್ಯಾಜ್ಯಗಳಿತ್ತು, ಅದಕ್ಕಾಗಿ ತುಂಬಾ ಹೋರಾಟ ಮಾಡ್ತಿದ್ದೀರಂದ್ರೆ ಆ ವಿಚಾರವಾಗಿ ಹೆಚ್ಚು ಪ್ರಯತ್ನ ಮಾಡಿ. ಯಾಕಂದ್ರೆ ಪಿತೃಸ್ಥಾನಾಧಿಪತಿ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮ್ಮ ಕಡೆಗೆ ನ್ಯಾಯ ಸಿಗುವಂತದ್ದಾಗತ್ತೆ. ಈ ವ್ಯಾಜ್ಯಗಳಿಂದ ಹೊರಗಡೆ ಬರುವಂತದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಯಾಕಂದ್ರೆ ಗುರು ನಿಮ್ಮ ರಾಶಿಯಲ್ಲಿರೋದ್ರಿಂದ ಎಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೂರ್ಯ ಮಾತ್ರ ನೀಚನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಹಿಡಿತವಿಲ್ಲದೆ ಖರ್ಚು ಮಾಡ್ತೀರಾ. ಮನೆಗೆ ಏನೇನ್ ಬೇಕು ಎಲ್ಲ ವಸ್ತು ತಂದ್ಬಿಡ್ತೀರಾ. 4ನೇ ಮನೇಲಿ ಇದಾನಲ್ಲ, ಹಾಗಾಗಿ ಅಷ್ಟೊಂದು ಖರ್ಚು ಬೇಡ. ಹಾಗಾಗಿ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಬೆಳಗ್ಗೆ ಹೊತ್ತು ಹೇಳ್ಕೊಳ್ಳಿ. ಆಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಇರೋರಿಗೆ ಅದು ಜಾಸ್ತಿ ಆಗ್ಬೋದು. ಬೆನ್ನೆಲುಬಿಗೆ ಕಾರಕ ರವಿ, ಚತುರ್ಥ ಭಾವ ಬೆನ್ನನ್ನ ತೋರಿಸುತ್ತೆ. ಬೆನ್ನು ಮತ್ತೆ ಚೆಸ್ಟ್ ಈ ಭಾಗದ ತೊಂದರೆಗಳನ್ನ 4ನೇ ಮನೆಯಿಂದ ನೋಡ್ತೀವಿ. ಹೃದಯ ವ್ಯಾಧಿಯಿಂದ ಬಳಲ್ತಾ ಇರುವಂತವ್ರು ಬಹಳ ಎಚ್ಚರಿಕೆಯಿಂದಿರಿ. ಸೂರ್ಯ ನೀಚನಾಗಿರೋದ್ರಿಂದ ತೊಂದರೆ ಆಗತ್ತೆ ಅಂತಲ್ಲ, ಏನೋ ಒಂಥರ ಆತಂಕ ಆಗಿದ ತಕ್ಷಣ ಭಯ ಪಟ್ಬಿಡೋದು, ಈ ತರದ್ದಾಗತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗೋದು, ಈ ತರ ಆಗುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಭಾನುವಾರ ಗೋಧಿ ದಾನ ಕೊಡಿ, ಸಾಕು. ಇಷ್ಟೇ ಪರಿಹಾರ. ಇದನ್ನ ಶ್ರದ್ಧೆಯಿಂದ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ ಗ್ರಹ ಈ ವಾರದಲ್ಲಿ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ನೀಚ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದು ಅಲ್ಲದೆ ಸೂರ್ಯ ವಿಶಾಖ ನಕ್ಷತ್ರದಲ್ಲಿ ಇರ್ತಾನೆ. ಆದ್ರೆ ಸೂರ್ಯನು ಸ್ಥಿತನಾದಂತಹ ರಾಶಿ ತುಲಾ ರಾಶಿ, ಶತ್ರುವಿನ ರಾಶಿಯಲ್ಲಿ ಶತ್ರುವಿನೊಟ್ಟಿಗೆ ಇರೋದ್ರಿಂದ ಸೂರ್ಯನ ಬಲ ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಕೆಲವು ಮಿತ್ರರುಗಳಿಂದ ಸ್ವಲ್ಪ ಬೇಸರಗಳಾಗ್ತಾ ಇರುತ್ತೆ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ಮತ್ತೆ ಕೆಲಸಗಳು ಮಾಡ್ಬೇಕು ಅನ್ಕೊಂಡ್ರೆ ತುಂಬಾ ಅಡೆತಡೆಗಳಾಗ್ತಾ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಆದ್ರೆ ಬಂದಿರೋ ಹಣ ಎಲ್ಲ ಪೂರ್ತಿ ಕುಟುಂಬದ ಖರ್ಚಿಗೆ ಸರಿ ಹೋಗ್ತಾ ಇರುತ್ತೆ. ಯಾಕಂದ್ರೆ ನಿಮಗೆ ಎಷ್ಟು ಹಣ ಬರುತ್ತೋ ಅದಕ್ಕಿಂತ ಜಾಸ್ತಿ ಖರ್ಚುಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ಬಗ್ಗೆ, ಭವಿಷ್ಯದ ಬಗ್ಗೆ ಅತಿಯಾದ ಆಲೋಚನೆಗಳು. ತೃತೀಯ ಭಾವವನ್ನ ನಾವು ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಮನಸ್ಸಿನ ಒಳಗಡೆ ಏನೋ ಒಂದು ಆತಂಕ ಭವಿಷ್ಯದ ಬಗ್ಗೆ. ಮೇಲ್ನೋಟಕ್ಕೆ ಧೈರ್ಯವಾಗಿರೋ ತರನೇ ಕಾಣಿಸ್ತೀರಾ, ಆದ್ರೆ ಮನಸ್ಸಿನಲ್ಲಿ ಏನೋ ಒಂದು ಆತಂಕ, ಭಯ ಭವಿಷ್ಯದ ಬಗ್ಗೆ ಕಾಣ್ತಾ ಇರುತ್ತೆ.
ಹಾಗೆ ನಿಮಗೆ ತೃತೀಯ ಭಾವಾಧಿಪತಿ ಶುಕ್ರ ದಶಮಾಧಿಪತಿಯಾಗಿ ತೃತೀಯದಲ್ಲೇ ಇದ್ದಾನೆ. ನಿಮ್ಮ ಉದ್ಯೋಗದ ಕ್ಷೇತ್ರಗಳಲ್ಲಿ ನಿಮ್ಮ ಸುತ್ತಮುತ್ತ ಕೆಲಸ ಮಾಡ್ತಕ್ಕಂಥರಲ್ಲಿ ಕೆಲವರು ಯಾರಾದ್ರೂ ಒಬ್ರು ಇಬ್ರು ನಿಮ್ಮ ಒಂದು ಉದ್ಯೋಗಕ್ಕೆ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದಷ್ಟು ನಿಮ್ಮ ಒಂದು ಕೆಲಸದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಕೂಡ ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಬದಲು ನೀವೇ ಅದನ್ನ ಸಾಲ್ವ್ ಮಾಡ್ಬಿಡಿ. ಯಾಕೆಂದ್ರೆ ಅದು ಆ ಸಮಸ್ಯೆಯನ್ನೇ ದೊಡ್ಡ ವಿಚಾರವಾಗಿ ಇಟ್ಕೊಂಡು ನಿಮ್ಮ ಕೆಲಸಕ್ಕೆ ತೊಂದರೆ ಆಗುವ ಹಾಗೆ ಮಾಡುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಚತುರ್ಥಾಧಿಪತಿ ಕುಜ ಚತುರ್ಥ ಭಾವದಲ್ಲೇ ಇರೋದ್ರಿಂದ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮಗೆ ಪರಿಹಾರ ಸಿಗುತ್ತೆ ಈ ವಾರದಲ್ಲಿ. ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು ಅಥವಾ ನೀವು ಸ್ವಯಾರ್ಜಿತವಾಗಿ ತೆಗೆದುಕೊಂಡಂತ ಆಸ್ತಿ ಆಗಿರ್ಬೋದು, ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂದ್ರೆ ಅದನ್ನ ಇನ್ನೇನು ಸರಿ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ನಿಮಗೆ ಪರಿಹಾರಗಳು ಸಿಕ್ಕುತ್ತೆ. ಬುಧ ಚತುರ್ಥ ಭಾವದಲ್ಲಿರೋದ್ರಿಂದ ಧನಾಗಮನ ಇರುತ್ತೆ. ಆದ್ರೆ 2ನೇ ಮನೆಯನ್ನು ಶನಿ ನೋಡೋದ್ರಿಂದ ಬಂದ ಹಣ ಪೂರ್ತಿ ಖರ್ಚಾಗ್ತಾ ಇರುತ್ತೆ. ಇನ್ನು ಗುರುಗ್ರಹ ಪಂಚಮಾಧಿಪತಿಯಾಗಿ 12ನೇ ಮನೇಲಿ ಇದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಷಷ್ಠ ಭಾವಾಧಿಪತಿಯಾದ ಶನಿಯು ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮ ಅನ್ನೋದೇ ಕಷ್ಟ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ನಿಮ್ಮ ಕೆಲಸಗಳು ಅಂದ್ರೆ ನಿಮಗೆ ಕೊಟ್ಟಂತಹ ಕೆಲಸಗಳು ನಿಮಗೆ ಸ್ವಲ್ಪ ಶಕ್ತಿಗೆ ಮೀರಿ ಕೊಟ್ಟಿದ್ದಾರೆ ನನಗೆ ಕೆಲಸ ಅನ್ನೋ ತರ ಅನಿಸ್ತಾ ಇರುತ್ತೆ. ಕೆಲಸದಲ್ಲಿ ಒತ್ತಡ ಅಥವಾ ರೆಸ್ಟ್ ಇಲ್ಲದೆ ಇರುವಂತದ್ದು, ನಿಮ್ಮ ಉದ್ಯೋಗದ ವಿಷಯದಲ್ಲಿ ನಿಮ್ಗೆ ಸ್ವಲ್ಪ ಬೇಸರಗಳಾಗ್ತಾ ಇರುತ್ತೆ. ಹಾಗಂತ ಕೆಲಸ ಬಿಡೋ ಯೋಚನೆಗಳೆಲ್ಲ ಮಾಡ್ಬೇಡಿ. ಯಾಕಂದ್ರೆ ಇನ್ನು 1 ತಿಂಗಳು ಗುರುಬಲ ಇರಲ್ಲ. ಈ 1 ತಿಂಗಳು 15 ದಿನದಲ್ಲಿ ನೋಡಿ, ಈಗ ಡಿಸೆಂಬರ್ 5-6ನೇ ತಾರೀಕುವರೆಗೂ ಗುರುಬಲ ಇರಲ್ಲ. ಈ ಟೈಮಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, ಡಿಸಿಷನ್ಸ್ಗಳನ್ನ ಕರೆಕ್ಟ್ ಆಗಿ ತಗೊಳಕ್ ಆಗಲ್ಲ, ಗುರುವಿನ ಸಪೋರ್ಟ್ ಇರಲ್ಲ. ಹಾಗಾಗಿ ಬೇರೆ ಕೆಲ್ಸಕ್ಕೆ ಹೋಗೋಣ, ಈ ಕೆಲಸ ಬಿಟ್ಬಿಡೋಣ, ಆ ತರ ಎಲ್ಲ ಏನು ನಿರ್ಧಾರ ಮಾಡ್ಕೋಬೇಡಿ. ವಾಪಸ್ ಗುರುಗ್ರಹ ಮಿಥುನ ರಾಶಿಗೆ ಹೋದ್ಮೇಲೆ ಬೇಕಿದ್ರೆ ಕೆಲ್ಸದ ಬಗ್ಗೆ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಈಗ ಸೂರ್ಯ ಇರೋ ಸ್ಥಾನ ಕೂಡ ಚೆನ್ನಾಗಿಲ್ಲ ಅಲ್ವಾ. ನಿಮ್ಮ ರಾಷ್ಟ್ರಾಧಿಪತಿನೇ ನೀಚ ಸ್ಥಾನದಲ್ಲಿರೋದ್ರಿಂದ ನೀವು ತಗೊಳ್ಳೋ ನಿರ್ಧಾರ ಸರಿ ಇರುತ್ತೆ ಅಂತ ನೀವು ಅನ್ಕೊಳಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗತ್ತೆ. ಬಟ್ ಬೇರೆ ಏನು ತೊಂದರೆಗಳಿರೋದಿಲ್ಲ. ಇನ್ನು ಸೂರ್ಯನು ನೀಚನಾಗಿರೋದ್ರಿಂದ ಈ ವಾರ ಪೂರ್ತಿ ಆದಿತ್ಯ ಹೃದಯ ಮಂತ್ರವನ್ನ ನೀವು ಹೇಳ್ಕೊಳ್ಳೇಬೇಕಾಗತ್ತೆ. ಸಾಧ್ಯವಾದ್ರೆ ಈ ವಾರದ ಭಾನುವಾರದ ದಿನ ಗೋಧಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಅಷ್ಟಮ ಶನಿಗೆ ಪರಿಹಾರಾರ್ಥವಾಗಿ ಶನಿವಾರ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ, ಎಳ್ಳೆಣ್ಣೆ ದೀಪವನ್ನ ಹಚ್ಚೋದನ್ನ ಮರಿಬೇಡಿ. ಈ ಪರಿಹಾರ ಮಾಡ್ಕೊಳ್ಳಿ. ಏನೇ ಸಂಕಟಗಳು ಬಂದ್ರೂ ಕೂಡ ತಕ್ಷಣ ನಿಮ್ಗೆ ಏನಾದ್ರೂ ಒಂದು ಪರಿಹಾರ ಸಿಕ್ಕತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಬುಧ ಗ್ರಹ, ಅವನು ದಶಮಾಧಿಪತಿ ಕೂಡ ಆಗಿ ತೃತೀಯ ಭಾವದಲ್ಲಿದ್ದಾನೆ. ಕೆಲಸದಲ್ಲಿ ನಿಮಗೆ ಒತ್ತಡ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಕೊಟ್ಟಿರೋ ಕೆಲಸ ತುಂಬಾ ಕಷ್ಟ ಅಂತ ಏನಲ್ಲ, ಆದ್ರೆ ನಿಮ್ ಮನಸ್ಸು ಏನ್ ಹೇಳ್ತಾ ಇರುತ್ತೆ ಅಂದ್ರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಅಂದ್ರೆ ನೀವೇ ಸ್ವಲ್ಪ ಪ್ರೆಷರ್ ಹಾಕೊಳ್ತಾ ಇರ್ತೀರಾ. ಹಾಗಾಗಿ ಕೆಲಸ ಸ್ವಲ್ಪ ಒತ್ತಡ ಅಂತ ಅನ್ಸುತ್ತೆ. ಕೆಲವು ನೆರೆಹೊರೆಯವರು ಅಥವಾ ಕೆಲವು ಮಿತ್ರರುಗಳ ಜೊತೆ ಮನಸ್ತಾಪಗಳಾಗುವ ಸಾಧ್ಯತೆಗಳು ಇರತ್ತೆ. ಯಾಕಂದ್ರೆ ಇಲ್ಲಿ ಕುಜ ಶನಿಯ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಶನಿ ನಿಮಗೆ 6ನೇ ಮನೆ ಅಧಿಪತಿ. ನೋಡಿ, 6ನೇ ಮನೆ ಅಧಿಪತಿ ಶತ್ರು. ಈ ಶತ್ರು ಸ್ಥಾನಾಧಿಪತಿಯ ನಕ್ಷತ್ರದಲ್ಲಿ ಮಿತ್ರ ಸ್ಥಾನಾಧಿಪತಿ ಕೂತ್ಕೊಂಡಾಗ ಶತ್ರುಗಳೇ ಮಿತ್ರರಾಗಬಹುದು. ಯಾರಾದ್ರೂ ನಿಮ್ ಜೊತೆ ಮಾತು ಬಿಡಬಹುದು. ಮಾತಿಂದನೇ ಸಮಸ್ಯೆಗಳಾಗತ್ತೆ. ನೋಡಿ, ವಾಕ್ಸ್ಥಾನದಲ್ಲಿ ಶುಕ್ರ ವಾಕ್ಸ್ಥಾನಾಧಿಪತಿಯಾಗಿ ಕೂತ್ಕೊಂಡಿದ್ರು ಕೂಡ ಇಲ್ಲಿ ರವಿ ಕೂಡ ನೀಚನಾಗಿ ಕೂತ್ಕೊಂಡಿದ್ದಾನೆ. ವ್ಯಯಾಧಿಪತಿ ವಾಕ್ಸ್ಥಾನಕ್ಕೆ ಕೂತ್ಕೊಂಡ್ರೆ ಮಾತಿನಿಂದ ಏನನ್ನಾದರೂ ಕಳ್ಕೊಳ್ತೀವಿ. ಯಾವುದೇ ಒಂದು ಸಂಬಂಧವನ್ನ ದೂರ ಮಾಡ್ಕೊಳ್ಳುವಂಥದ್ದು, ಅವರು ಮಿತ್ರರಾಗಿರ್ಬಹುದು, ಸ್ನೇಹಿತರು ಅಥವಾ ಅಕ್ಕಪಕ್ಕದವರಾಗಿರ್ಬಹುದು, ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಿರ್ಬಹುದು, ಅಥವಾ ಬಂಧುಗಳಾಗಿರಬಹುದು. ಅವರ ವಿಷಯದಲ್ಲಿ ಏನೋ ಒಂದು ಸಮಸ್ಯೆ ಮಾತಿನ ಮೂಲಕ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಎಷ್ಟು ಮಾತನ್ನ ಕಡಿಮೆ ಮಾಡ್ತಿರೋ ಅಷ್ಟು ಒಳ್ಳೇದು. ಇನ್ನು ಕನ್ಯಾ ರಾಶಿಯವರಿಗೆ ಉದ್ಯೋಗ ಅಂತ ಬಂದಾಗ ಕೆಲಸ ಕಾರ್ಯಗಳಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗ ಮಾಡುವಂತವರಿಗೆ ಅಭಿವೃದ್ಧಿ ಇದೆ, ದುಡ್ಡು ಬರುತ್ತೆ ಚೆನ್ನಾಗಿ. ಹಾಗೆ ಖರ್ಚು ಕೂಡ ಮಾಡ್ತಾರೆ. ಯಾಕಂದ್ರೆ ಆಯಾಧಿಪತಿ ವ್ಯಯಾಧಿಪತಿ ಇಬ್ರು ಒಂದೇ ಮನೇಲಿದ್ದಾರೆ. ಹಾಗಾಗಿ ದುಡ್ಡು ಬರ್ತಾ ಇರುತ್ತೆ.
ಹಂಗೆ ನೀವೇನಾದ್ರೂ ಅದು ಇದು ಅಂತ ಹೇಳಿ ಕುಟುಂಬಕ್ಕೋಸ್ಕರ ಖರ್ಚು ಕೂಡ ಮಾಡ್ತಿರ್ತೀರ. ಆದ್ರೆ ಹಣಕಾಸಿನ ಒಂದು ಮುಗ್ಗಟ್ಟು ಈ ತರದ್ದೆಲ್ಲ ಏನು ಕಂಡು ಬರೋದಿಲ್ಲ. ವಿಶೇಷವಾಗಿ ಸಪ್ತಮಾಧಿಪತಿ ಕುಜಗ್ರಹ, ಸಪ್ತಮಾಧಿಪತಿ ಗುರುಗ್ರಹ ಲಾಭದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಶನಿ ಗ್ರಹ ದಿಗ್ಬಲನಾಗಿ ಸಪ್ತಮದಲ್ಲಿ ಕೂತ್ಕೊಂಡಿದ್ದಾನೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಗುರುವಿನ ದೃಷ್ಟಿ ಬುಧನ ಮೇಲಿರುತ್ತೆ. ಸಂಬಂಧಗಳಲ್ಲಿ ಅಂದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಾಗಿತ್ತು ಅಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಗೆ ಸಪ್ತಮಾಧಿಪತಿ ಗುರುನೇ, ಅವನು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ. ವೈವಾಹಿಕ ಜೀವನದಲ್ಲಿ ಏನೋ ಮನಸ್ತಾಪ ಆಗಿತ್ತು, ಬೇರೆ ಬೇರೆ ಆಗಿದ್ರಿ, ಮತ್ತೆ ಮಾತಾಡುವಂಥದ್ದು, ಮತ್ತೆ ನಿಮ್ಮ ಸಂಬಂಧ ಮತ್ತೆ ಮುಂದುವರಿಯುವಂಥದ್ದು, ಅಂದ್ರೆ ಒಬ್ರಿಗೊಬ್ರು ಮಾತು ಬಿಟ್ಬಿಟ್ಟಿದ್ರಿ ಅನ್ಕೊಳ್ಳಿ, ಮತ್ತೆ ಮಾತಾಡುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಒಳ್ಳೆ ರೀತಿಯಲ್ಲಿ ಈ ಒಂದು ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಿ ಒಳ್ಳೆ ರೀತಿಯಲ್ಲಿ ಒಂದಾಗಿ ಮತ್ತೆ ಜೀವನ ಪ್ರಾರಂಭ ಮಾಡುವಂತಹ ಸಂದರ್ಭ ಕೂಡ ಬರುತ್ತೆ. ಹಾಗೇನಾದ್ರೂ ಆ ತರ ಮಾತನಾಡುವಂತಹ ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಸಂಬಂಧಗಳು, ಅದರಲ್ಲೂ ಮುಖ್ಯವಾಗಿ ಈ ಮ್ಯಾರೇಜ್ ಲೈಫ್ ಅಂತ ಬಂದಾಗ ಈಗೋ ಒಂದ್ ಇಟ್ಕೊಂಡ್ಬಿಟ್ರೆ ಏನು ಸರಿ ಹೋಗಲ್ಲ. ನಾನ್ ಯಾಕೆ ಮಾತಾಡ್ಬೇಕು, ಅವರೇ ಮಾತಾಡ್ಲಿ ಫಸ್ಟ್, ಇಲ್ಲ ನಾನ್ ಯಾಕೆ ಮಾತಾಡ್ಬೇಕು, ಅವಳೇ ಮಾತಾಡ್ಲಿ ಫಸ್ಟ್, ಈ ಮನೋಭಾವನೆ ಪತಿ ಪತ್ನಿಯರಲ್ಲಿ ಇರಬಾರ್ದು. ಯಾಕಂದ್ರೆ ಬೇರೆ ಸಂಬಂಧಗಳಿಗೂ ಪತಿ ಪತ್ನಿ ಸಂಬಂಧಕ್ಕೂ ಬಹಳ ವ್ಯತ್ಯಾಸ ಇದೆ. ಪತಿ ಪತ್ನಿ ಅಂದ್ರೆ ಅರ್ಧನಾರೀಶ್ವರ ತತ್ವ, ಶಿವಕಾಮೇಶ್ವರಿ ಅಂತ ಹೇಳ್ತಾರೆ ಜಗನ್ಮಾತೆಯನ್ನ. ಶಕ್ತಿ ಇಲ್ಲದಿದ್ದರೆ ಶಿವ ಕೂಡ ಶವನಂತೆ ಅಂತ ಹೇಳ್ತಾರೆ. ಅದೇ ತರ ಶಕ್ತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಶಿವ ಬೇಕೇ ಬೇಕು. ಹಾಗಾಗಿ ಅರ್ಧನಾರೀಶ್ವರಿ ತತ್ವವನ್ನ ಈ ಲೋಕಕ್ಕೆ ಸಾರಿದ್ದಾರೆ. ಅರ್ಧನಾರೀಶ್ವರಿ ತತ್ವ ಬರೀ ಶಿವ ಪಾರ್ವತಿದ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ಲಾ ಒಂದು ಪತಿ ಪತ್ನಿಯರಿಗೂ ಇದು ಅನ್ವಯ ಆಗತ್ತೆ. ಹಾಗಾಗಿ ನಾನು 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 ಅನ್ನೋದಕ್ಕಿಂತ ನಾವು ಅನ್ನೋ ಭಾವನೆ ಇರ್ಬೇಕು. ಆ ತರ ಏನಾದ್ರೂ ನಿಮ್ಗೆ ಮಾತನಾಡುವಂತ ಅವಕಾಶ ಸಿಕ್ಕಿದಾಗ ಖಂಡಿತ ಮಾತಾಡಿ. ಈಗೋ ಎಲ್ಲ ಬಿಟ್ಬಿಟ್ಟು ನನ್ನ ಸಂಗಾತಿ ಅಲ್ವಾ, ಅವ್ರೇನ ತಪ್ಪು ಮಾಡಿದ್ರು ಕೂಡ ನನ್ ಸಂಗಾತಿ ಅಲ್ವಾ, ಹಾಗೆ ಅವಳೇನೇ ತಪ್ಪು ಮಾಡಿದ್ರು ನನ್ ಸಂಗಾತಿ ಅಲ್ವಾ, ಈ ತರ ಒಂದು ಮನೋಭಾವನೆ, ಕ್ಷಮಾ ಗುಣವನ್ನ ಇಟ್ಕೊಂಡು ಮಾತಾಡಿ. ನಿಜವಾಗ್ಲೂ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಏನಿದೆ ಸಮಸ್ಯೆ ಅದು ನಿವಾರಣೆ ಆಗೇ ಆಗತ್ತೆ. ಯಾಕಂದ್ರೆ ಇವಾಗ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ, ತಿದ್ದಿಕೊಳ್ಳೋದಕ್ಕೆ ಒಂದು ಮಾರ್ಗವನ್ನ ತೋರಿಸ್ತಾನೆ. ಗುರು ಅಂದ್ರೇನೆ ಟೀಚರ್ ಅಲ್ವಾ, ನಮ್ಮಿಂದನೇ ಮಿಸ್ಟೇಕ್ ಆಗ್ಬಹುದು, ನಮ್ಮವರಿಂದನೇ ಮಿಸ್ಟೇಕ್ ಆಗ್ಬಹುದು, ಪ್ರತಿಯೊಂದನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾನೆ. ಹಾಗಾಗಿ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನಿಮ್ಮ ಮೇಲಧಿಕಾರಿಗಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗ್ತಾ ಇರತ್ತೆ, ಬಾಸ್ ವಿಚಾರದಲ್ಲಿ. ಯಾಕೆಂದ್ರೆ ಇಲ್ಲಿ ಬಾಸ್ಗೆ ಅಧಿಪತಿ ರವಿ, ಅವನು ನೀಚನಾಗಿದ್ದಾನೆ. ಹಾಗಾಗಿ ಅವ್ರ ನಡವಳಿಕೆ, ಅವ್ರ ಮಾತು ಸ್ವಲ್ಪ ನಿಮ್ಗೆ ಬೇಸರವನ್ನ ತರಬಹುದು ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಪಂಚಮಾಧಿಪತಿ ದಿಗ್ಬಲನಾಗಿದ್ದಾನೆ, ಗುರುಬಲ ಕೂಡ ಬಂದಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಏನಾದ್ರೂ ಒಂದು ವಧುವರ ಅನ್ವೇಷಣೆ ಆಗಿದೆ, ಮಾತುಕತೆ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೋಬೇಕು ಅಂತಿದ್ರೆ ಈ ವಾರ ಕರೆಕ್ಟ್ ಟೈಮ್. ಗುರು ಸದ್ಯಕ್ಕೆ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಅಂಥದಕ್ಕೆಲ್ಲ ಬಹಳ ಅನುಕೂಲ ಚೆನ್ನಾಗಿದೆ ಈ ವಾರದಲ್ಲಿ. ಕನ್ಯಾ ರಾಶಿಯವ್ರಿಗೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಅಂದ್ರೆ ಪರಿಹಾರ ಅಂತ ಮಾಡೋದಾದ್ರೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಉಳಿದಂತೆ ಎಲ್ಲ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ತುಲಾ ರಾಶಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಶುಕ್ರನ ಜೊತೆನಲ್ಲಿ ಸೂರ್ಯ ಕೂಡ ಇದ್ದಾನೆ. ಬಟ್ ನಿಮ್ಮ ರಾಶಿನಲ್ಲೇ ನೀಚನಾದ ಗ್ರಹ ಇದ್ದಾಗ ಅದು ನೀಚ ಭಂಗ ರಾಜಯೋಗವಾಗತ್ತೆ. ಹಾಗಾಗಿ ಸೂರ್ಯ ಗ್ರಹ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಸ್ವಂತ ಉದ್ಯೋಗ ವ್ಯಾಪಾರವನ್ನ ಮಾಡುವಂತವರಿಗೆ ಬಹಳ ಒಂದು ಲಾಭ ಇರುತ್ತೆ, ದೊಡ್ಡ ಮಟ್ಟದ ಲಾಭನೇ ಇರುತ್ತೆ ಅನ್ಕೊಳ್ಳಿ. ಹಾಗೆ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಧನಸ್ಥಾನದಲ್ಲಿ ಧನಾಧಿಪತಿ ಕುಜನ ಇದ್ದಾನೆ, ಅವನ ಜೊತೆನಲ್ಲಿ ಭಾಗ್ಯಾಧಿಪತಿ ಬುಧ ಕೂಡ ಇದ್ದಾನೆ. ಇದು ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಒಂದು ದಾರಿದ್ರ್ಯವನ್ನ ನಿವಾರಣೆ ಮಾಡುತ್ತೆ ಈ ಒಂದು ಯೋಗ. ಧನಾಧಿಪತಿ ಭಾಗ್ಯಾಧಿಪತಿ ಅವ್ರ ಶತ್ರುನೇ ಇರ್ಬೋದು, ಆದ್ರೆ ಆ ಭಾಗ್ಯ ಅನ್ನೋದು ಅದೃಷ್ಟ, ಅದೃಷ್ಟವನ್ನು ಕೊಡ್ಲೇಬೇಕು ಬುಧ, ಮತ್ತೆ ಧನವನ್ನ ಕೊಡ್ಲೇಬೇಕು ಮಂಗಳ ಗ್ರಹ. ಹಾಗಾಗಿ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗತ್ತೆ, ಹಣಕಾಸಿನ ಅನುಕೂಲ ಜಾಸ್ತಿ ಆಗತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಮಾತಿನ ಮೂಲಕ ವ್ಯವಹಾರದಲ್ಲಿ ಜಯ. ಆದ್ರೆ ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳಾಗ್ಬೋದು, ಸಣ್ಣ ಪುಟ್ಟದ್ದು. ಯಾಕಂದ್ರೆ ಇಲ್ಲಿ ಬುಧ ಕುಜ ಇಬ್ರು ಸೇರ್ಕೊಂಡ್ಬಿಟ್ರೆ ಜಾಸ್ತಿ ಮಾತಾಡೋದು ಅಥವಾ ಕೋಪದಿಂದ ಮಾತಾಡೋದು. ಕುಜ
ಕೋಪಕ್ಕೆ ಕಾರಕ, ಆತುರಕ್ಕೆ ಕಾರಕ, ಆತುರದಿಂದ ಮಾತಾಡೋದು. ಹಾಗಾಗಿ ಮನೇಲಿ ಒಂದಿಷ್ಟು ಮನಸ್ತಾಪಗಳು, ವಾದ ವಿವಾದಗಳಾಗ್ಬೋದು. ಆದ್ರೆ ನಿಮಗೆ ನಿಮ್ಮ ಮಾತಿನ ಮೂಲಕ ಹಣಕಾಸಿನ ಲಾಭ, ವ್ಯವಹಾರದಲ್ಲಿ ಲಾಭ ಆಗುತ್ತೆ. ತೃತೀಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ಎರಡೂ ಕೂಡ ನಿಮ್ಗೆ ಗುರುನೇ ಆಗಿ ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮಿತ್ರರಿಂದ ಬಹುಲಾಭ. ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಂದ್ರೆ ಪ್ರಮೋಷನ್ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ 6ನೇ ಮನೆನ ನಾವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನೋಡ್ತೀವಿ. ಈ 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಗೌರವ, ಮರ್ಯಾದೆ, ಪ್ರತಿಷ್ಠೆ ಎಲ್ಲವೂ ಹೆಚ್ಚಾಗತ್ತೆ. ರಾಶ್ಯಾಧಿಪತಿ ರಾಶಿಯಲ್ಲೇ ಇದ್ದಾನೆ. ದಶಮ ಅನ್ನೋದು ಹೊರಗಡೆ ಪ್ರಪಂಚದಲ್ಲಿ ನೀವೆಷ್ಟು ಹೆಸರು ಮಾಡ್ತೀರಾ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ದಶಮದಲ್ಲಿ ಉಚ್ಚ ಗುರು ಇರೋದ್ರಿಂದ ಈ ವಾರದಲ್ಲಿ ನಿಮ್ಮ ಕೆಲಸದ ಮೂಲಕನೋ, ನಿಮ್ಮ ಮಾತಿನ ಮೂಲಕನೋ, ನಿಮ್ಮ ಟ್ಯಾಲೆಂಟ್ ಮೂಲಕನೋ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ ತುಲಾ ರಾಶಿಯವರಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಲಾಭ ಇದೆ. ಯಾರೋ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೆ ತುಂಬಾ ಸತಾಯಿಸ್ತಿದ್ರು ಅಂದ್ರೆ ಈ ವಾರದಲ್ಲಿ ಕೊಡುವ ಸಾಧ್ಯತೆ. ಸಾಲದ ಬಾಧೆಯಿಂದ ತುಂಬಾ ಬಾಧಿತರಾಗಿದ್ದೀರಾ, ಕಡಿಮೆ ಮಾಡ್ಕೊಳ್ತೀರಾ ಈ ವಾರದಲ್ಲಿ. ಬ್ಯಾಂಕ್ ಲೋನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಲೋನ್ ಅಂದ್ರೂ ಕೂಡ 6ನೇ ಮನೆ ತಗೋಬೇಕು. ಇವನು ಪ್ರಬಲನಾಗಿರೋದ್ರಿಂದ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಪಂಚಮಾಧಿಪತಿ 6ನೇ ಮನೇಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಯಾವ ತೊಂದರೆನೂ ಇಲ್ಲ. ಪಂಚಮಾಧಿಪತಿ ಶನಿ ನಿಮಗೆ, ಅವನು 6ನೇ ಮನೇಲಿ ಇದ್ದಾಗ ತುಂಬಾ ಪ್ರಬಲನಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಚೆನ್ನಾಗಿದೆ. ತುಲಾ ರಾಶಿಯವರಿಗೆ ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ ನಿಮ್ಮ ಕೆರಿಯರ್ ಲೈಫ್ ಅಲ್ಲಿ ಏನೋ ಒಂದು ಉತ್ತಮ ಬದಲಾವಣೆ ಆಗುತ್ತೆ, ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಭವಿಷ್ಯದಲ್ಲಿ ಒಳ್ಳೆ ಹೆಸರು ಮಾಡುವಂತಹ ಒಂದು ಯೋಗಗಳು ಬರುತ್ತೆ. ಅದು ಬಿಟ್ರೆ ಬೇರೆ ಏನೋ ತೊಂದರೆ ಅಂತ ಏನಿಲ್ಲ. ಇಲ್ಲಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ನಿಮ್ಗೆ ರಕ್ತಹೀನತೆ ಉಂಟಾಗ್ಬೋದು. ಯಾರಿಗೆ ರಕ್ತಹೀನತೆ ಸಮಸ್ಯೆ ಇದೆ, ಬ್ಯಾಕ್ ಪೈನ್ ಇದೆ, ಅದೊಂಚೂರು ಜಾಸ್ತಿ ಆಗ್ಬೋದು ಅಷ್ಟೇ, ಬೇರೆ ಏನೂ ತೊಂದರೆ ಇಲ್ಲ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಪ್ರತಿದಿನ, ತುಂಬಾ ಒಳ್ಳೇದಾಗತ್ತೆ. ಈ ವಾರ ನಿಮ್ಗೆ ಬಹಳ ಚೆನ್ನಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರದಲ್ಲೆಲ್ಲ ತುಂಬಾ ಅಭಿವೃದ್ಧಿ ಇದೆ. ನೋಡಿ, ಬುಧನ ಜೊತೆನಲ್ಲಿ ಕುಜ. ಬುಧ ವ್ಯಾಪಾರದ ಕೌಶಲ್ಯವನ್ನ ಕೊಡ್ತಾನೆ. ಹೇಗ್ ಮಾತಾಡ್ಬೇಕು, ಕಸ್ಟಮರ್ಸ್ ಹತ್ರ ಹೇಗ್ ನಡ್ಕೋಬೇಕು, ಯಾವ ತರ ಮಾತಾಡ್ಬೇಕು, ಹೇಗೆ ಜನಗಳನ್ನ ಅಟ್ರಾಕ್ಟ್ ಮಾಡ್ಬೇಕು, ಇದೆಲ್ಲ ಒಂದು ನಾಲೆಡ್ಜ್ ಅನ್ನ ಬುಧ ಗ್ರಹ ಕೊಡ್ತಾನೆ. ಈ ಬುಧ ಗ್ರಹ ನಿಮ್ ರಾಶಿಯಲ್ಲೇ ಇದ್ದಾನೆ. ಇನ್ನು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು, ಏನೋ ಒಂದು ನಾವು ಯಾವುದೇ ಒಂದು ವಿಚಾರಕ್ಕೆ ಒಂದು ಹೆಜ್ಜೆ ಮುಂದಿಡ್ಬೇಕು ಅಂದ್ರೂ ಧೈರ್ಯ ತುಂಬಾ ಇಂಪಾರ್ಟೆಂಟ್. ಆ ಧೈರ್ಯವನ್ನ ಮಂಗಳ ಗ್ರಹ ಕೊಡ್ತಾನೆ. ಹಾಗಾಗಿ ಇವರಿಬ್ರು ಒಂದೇ ಮನೆಯಲ್ಲಿದ್ದಾರೆ. ಸಾಕಷ್ಟು ಅನುಕೂಲ ಆಗುತ್ತೆ. ಒಂದು ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಹೊಸ ಹೊಸ ಯೋಜನೆಗಳನ್ನ ರೂಪಿಸ್ಕೊಳ್ತೀರಾ, ಎಲ್ಲವನ್ನ ಕಾರ್ಯರೂಪಕ್ಕೆ ತರ್ತೀರಾ. ಬೇಗ ಬೇಗ ಕೆಲಸಗಳಾಗ್ಬೇಕು ಅಂತ ಹೇಳಿ ಬಹಳ ಒತ್ತಡಗಳು ಹಾಕೊಳ್ತೀರಾ ನೀವೇನೆ, ಬಟ್ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಮತ್ತೆ ಬುಧ ಮತ್ತು ಮಂಗಳ ಒಂದೇ ಮನೇಲಿ ಇರೋದ್ರಿಂದ ತುಂಬಾ ಯೋಚನೆ ಮಾಡ್ತೀರಾ. ತುಂಬಾ ಯೋಚನೆ ಅಂದ್ರೆ ನೆಕ್ಸ್ಟ್ ಅದ್ ಮಾಡೋಣ, ಇದ್ ಮಾಡೋಣ, ಈ ತರ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಆ ತರ ಜಾಸ್ತಿ ಯೋಜನೆಗಳನ್ನ ಹಾಕೊಳ್ತೀರಾ. ಬಟ್ ಏನಂದ್ರೆ ತುಂಬಾ ಜಾಸ್ತಿ ಸ್ಟ್ರೆಸ್ ತಗೋಬೇಡಿ. ಬುಧ ಮತ್ತೆ ಮಂಗಳ ಒಂದೇ ಮನೇಲಿ ಇದ್ದಾಗ ಯೂಶಲ್ ಆಗಿ ಮೆದುಳಿಗೆ ಜಾಸ್ತಿ ಒತ್ತಡ ಆಗಿ ತಲೆನೋವು ಬರೋದು, ಈ ತರದ್ದೆಲ್ಲ ಆಗತ್ತೆ. ನಿದ್ರೆ ಬರದೇ ಇರೋದು, ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ನೀವೇನು ಕಷ್ಟ ಪಡ್ಬೇಕಾಗಿಲ್ಲ, ಆರಾಮಾಗಿ ನಿಮ್ ಕೆಲ್ಸಗಳಾಗತ್ತೆ. ಅದಕ್ಕೆ ಏನ್ ಬೇಕೋ ಒಂದು ತಯಾರಿ ಮಾಡ್ಕೊಳ್ಳೋದು, ಅದ್ರ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ನಿಮ್ದು. ತುಂಬಾ ನೀವೇ ಯೋಚನೆ ಮಾಡಿ ನಾಳೆ ಬಗ್ಗೆ ಹಂಗ್ ಮಾಡ್ಬೇಕು, ಹಂಗಾಗತ್ತಾ ಹಿಂಗಾಗತ್ತಾ ಅದೆಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಚೆನ್ನಾಗಿದೆ, ಎಲ್ಲವೂ ಸುಸೂತ್ರವಾಗಿ ಆಗತ್ತೆ ನಿಮ್ ಕೆಲ್ಸಗಳು. ಆಮೇಲೆ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ನೀವು ಅನ್ಕೊಂಡಷ್ಟು ಲಾಭ ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ಗ್ರಹ ವ್ಯಯದಲ್ಲಿ ಕುತ್ಕೊಂಡಿದ್ದಾನೆ. ಸ್ವಕ್ಷೇತ್ರದಲ್ಲಿ ಇದ್ರು ಕೂಡ ಅವನು ವ್ಯಯದಲ್ಲಿ ಕುತ್ಕೊಂಡಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ನೀವ್ ಅನ್ಕೊಂಡಷ್ಟು ಒಂದು ಆದಾಯ ಈ ವಾರದಲ್ಲಿ ಬರಲ್ಲ. ಆದ್ರೆ ಓನಾಗಿ ನೀವೇ ಮಾಡ್ತಿದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಧನಸ್ಥಾನಾಧಿಪತಿ ಬಹಳ ವಿಶೇಷ. ಭಾಗ್ಯಕ್ಕೆ ಬಂದಿದ್ದಾನೆ, ಗುರುಬಲ ಬಂದಿದೆ. ತಾತ್ಕಾಲಿಕವಾಗಿ ಗುರುಬಲ ಬಂದಿದೆ, ಸ್ವಲ್ಪ ದಿನ ಇರುತ್ತೆ. ಬಟ್ ಈ ಸ್ವಲ್ಪ ದಿನದಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಮಹತ್ವದ ತೀರ್ಮಾನವನ್ನ ತಗೋಬಹುದು. ಯಾಕಂದ್ರೆ ಗುರು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ.
ಅದರಲ್ಲೂ ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ವಾರದಲ್ಲಿ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಅಲ್ಲದೆ ನಿಮ್ಮ ರಾಶಿಯಲ್ಲಿರೋ ರಾಶ್ಯಾಧಿಪತಿಯಾದ ಕುಜನ ಮೇಲೂ ಕೂಡ ಗುರುದೃಷ್ಟಿ ಬಿದ್ದಿರುತ್ತೆ. ಇದು ನಿಮ್ಮಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡುವಂತಹ ಒಂದು ಬುದ್ಧಿವಂತಿಕೆಯನ್ನ ಕೊಡುತ್ತೆ ಈ ಒಂದು ಯೋಗ. ಹಾಗಾಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರವನ್ನ ತಗೊಳ್ಳೋದಾದ್ರೆ ಇದು ಉತ್ತಮವಾದ ಸಮಯ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ, ಮತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ, ಹಣಕಾಸಿನ ವಿಚಾರದಲ್ಲಿ ಬಹಳ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಮಂಗಳ ಗ್ರಹ ನಿಮ್ ರಾಶಿಯಲ್ಲೇ ಇದ್ದಾನೆ. ಅವನ ಜೊತೆನಲ್ಲಿ ಬುಧ ಲಾಭಾಧಿಪತಿ, ಪ್ರಮೋಷನ್ ಆಗುವಂಥದ್ದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಈ ತರದ್ ಏನೋ ಒಂದು ಶುಭ ವೃಶ್ಚಿಕ ರಾಶಿಯವರಿಗೆ ಕಾಡುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಈ ಶನಿಯ ಪ್ರಭಾವ ಕೂಡ ಈ ವಾರ ಮತ್ತು ಮುಂದಿನ ಇನ್ನೊಂದೆರಡು ವಾರಗಳಲ್ಲಿ ಕಡಿಮೆ ಇರುತ್ತೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ, ಮುಂದಿನ ವಾರ ಚೆನ್ನಾಗಿರುತ್ತೆ. ಬಟ್ ಇದು ಶಾಶ್ವತ ಅಲ್ಲ. ಯಾಕಂದ್ರೆ ಇಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿರೋದು ಶನಿಯ ಮೇಲಿನ ದೃಷ್ಟಿ ನಿಮ್ಮ ಪಂಚಮ ಶನಿ ಪ್ರಭಾವವನ್ನು ತಗ್ಗಿಸುತ್ತೆ. ಹಾಗೆ ಗುರುಬಲನು ಕೂಡ ಬರುತ್ತೆ ಈ ಒಂದೂವರೆ ತಿಂಗಳು. ಆದ್ರೆ ಆಮೇಲೆ ವಾಪಸ್ ಮಿಥುನಕ್ಕೆ ಹೊರಟೋಗ್ತಾನೆ. ಬಟ್ ಇಲ್ಲಿ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಇಂತಹ ಒಂದು ಅವಕಾಶ ಸಿಕ್ಕಾಗ ಮೇನ್ ಡಿಸಿಷನ್ಸ್ಗಳನ್ನ ತಗೊಳ್ಳಿ. ನೋಡಿ, ಇವಾಗ ಗುರುಬಲ ತಾತ್ಕಾಲಿಕವಾಗಿ ಬಂದಿದೆ. ಮದುವೆ ವಿಚಾರವಾಗಿ ಏನಾದ್ರೂ ನೀವು ವಧುವರ ಅನ್ವೇಷಣೆಯನ್ನ ಮಾಡಿ ಆಗಿದ್ರೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋದಕ್ಕೆ, ಎಂಗೇಜ್ಮೆಂಟ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ. ಗುರುಬಲ ಹೊರಟೋದ್ರು ಕೂಡ ಮಾಡ್ಕೊಂಡಂತ ಕೆಲಸಗಳು ನಿಮ್ಗೆ ಸಕ್ಸಸ್ ಅಲ್ವಾ. ಬೇರೆ ಟೈಮಲ್ಲಿ ಏನಾಗುತ್ತೆ, ಒಂದು ಒಪ್ಪಂದ ಮಾಡ್ಕೋಬೇಕು ಅಂದ್ರು, ಎಂಗೇಜ್ಮೆಂಟ್ ಅನ್ಕೊಂಡ್ರು ಕೂಡ ಆ ಟೈಮಲ್ಲೇ ಏನೋ ಪ್ರಾಬ್ಲಮ್ ಆಯ್ತು, ಆ ಟೈಮಲ್ಲಿ ಏನೋ ಸಮಸ್ಯೆ ಆಗಿ ಬೇಡ ಅಂತ ಕ್ಯಾನ್ಸಲ್ ಆಯ್ತು, ಹಿಂಗೆಲ್ಲ ಆಗುತ್ತೆ. ಗುರುಬಲ ಇಲ್ದಿದ್ದಾಗ ವಿವಾಹ ಕಾರ್ಯಗಳಿಗೆ ಬಹಳಷ್ಟು ಅಡೆತಡೆಗಳಾಗುತ್ತೆ. ಅದಕ್ಕೋಸ್ಕರನೇ ಮದುವೆ ಅಂತ ಬಂದಾಗ ಗುರುಬಲ ಬೇಕೇ ಬೇಕು ಅಂತ ಹೇಳೋದು. ಈ ತರದ ನಿರ್ಧಾರಗಳು ತಗೊಳ್ಳೋದಕ್ಕೆ ತುಂಬಾ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಮಾತ್ರ ಸ್ವಲ್ಪ ಕಿರಿಕಿರಿ ಇರುತ್ತೆ. ಸರ್ಕಾರದ ಕಡೆಯಿಂದ ಏನೋ ಒಂದು ಸಮಸ್ಯೆಗಳು, ನಿಮ್ಮ ಮೇಲಧಿಕಾರಿಗಳಿಂದ ಏನೋ ಸಮಸ್ಯೆಗಳು, ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇದೆ, ಈ ತರದ್ದೆಲ್ಲ ಸ್ವಲ್ಪ ದಿನ ಇರುತ್ತೆ. ಬಟ್ ಎಲ್ಲವನ್ನ ನೀವು ಧೈರ್ಯವಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ, ಏನೂ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಕೆಲಸ ಹೋಗೋ ತರ ಆ ತರ ಎಲ್ಲ ಏನಾಗೋದಿಲ್ಲ. ಇನ್ನು ಪಂಚಮ ಶನಿ ಇದ್ರೂ ಕೂಡ ಗುರುದೃಷ್ಟಿ ಇರೋದ್ರಿಂದ ಪಂಚಮ ಶನಿಯ ಪ್ರಭಾವ ಕಮ್ಮಿ ಇರುತ್ತೆ. ಆದ್ರೂ ಶನಿ ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದ್ರೆ ಗುರು ಏನ್ ಶಾಶ್ವತವಾಗಿರಲ್ಲ, ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಹೋಗ್ತಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಒಳ್ಳೆ ಟೈಮ್ ಬಂದಿದೆ ಈಗ ಸದ್ಯದ ಒಂದು ಮಟ್ಟದಲ್ಲಿ. ಹಾಗಾಗಿ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಅದನ್ನ ವಾಪಸ್ ತಗೊಂಡ್ಬಿಡಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಇವಾಗ ಒಳ್ಳೇದಾಗೋ ಟೈಮ್ ಬಂದಿರೋದ್ರಿಂದ ಬಂದ ಒಂದು ಅನುಕೂಲವನ್ನ ಸೇವಿಂಗ್ಸ್ ಮಾಡ್ಕೊಳ್ಳೋದು ಮತ್ತೊಂದು ಈ ತರದ್ದೇನಾದ್ರೂ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿರ್ತಾನೆ, ಗುರುಬಲ ಇಲ್ಲ ಸ್ವಲ್ಪ ದಿನದ ಮಟ್ಟಿಗೆ. ಹಣಕಾಸಿನ ವಿಷಯದಲ್ಲಿ ದುಡ್ಡು ಬೇರೆಯವ್ರಿಗೆ ಕೊಟ್ಟು ಸ್ವಲ್ಪ ಮೋಸ ಆಗ್ಬೋದು. ಯಾಕಂದ್ರೆ ಧನಸ್ಥಾನವನ್ನ ಗುರುಗ್ರಹ ನೋಡ್ತಾ ಇದ್ದಾನೆ. ಹೌದು, ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದು ಶುಭನೇ, ಇದು ನಿಮ್ಗೆ ಕೆಲವೊಂದು ವಿಚಾರದಲ್ಲಿ ಅನುಕೂಲ ಮಾಡ್ಕೊಳುತ್ತೆ. ಆದ್ರೆ ಅವನು ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಅನ್ನೋದು ದುಸ್ಥಾನ, 2ನೇ ಮನೆ ನೋಡ್ತಾ ಇದ್ದಾನೆ. ಸ್ವಲ್ಪ ದುಡ್ಡು ಕಾಸಿನ ವಿಷಯದಲ್ಲಿ ಯಾರಿಗಾದ್ರೂ ಕೊಟ್ಟು ಮೋಸ ಹೋಗೋ ಚಾನ್ಸಸ್ ಇದೆ. ಹಾಗಾಗಿ ಬೇರೆಯವರಿಗೆ ದುಡ್ಡು ಕೊಡುವ ಕೆಲಸಗಳನ್ನ ಮಾತ್ರ ಮಾಡಕ್ ಹೋಗ್ಬೇಡಿ. ಸಂಗಾತಿಯ ಕುಟುಂಬದವರಿಂದ ಒಂದಿಷ್ಟು ಅನುಕೂಲ ಆಗತ್ತೆ. ಸಂಗಾತಿಯ ಕಡೆಯಿಂದ ಏನೋ ಒಂದು ಪ್ರಾಪರ್ಟಿ ಪ್ರಾಬ್ಲಮ್ ಇತ್ತು, ಸಾಲ್ವ್ ಆಗ್ಬೇಕಿತ್ತು, ಯಾವ್ದೋ ದುಡ್ಡು ಬರ್ಬೇಕಿತ್ತು ಅಂತೇಳಿ ನಿಮ್ಗೆ ಒಂದಿಷ್ಟು ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆ ಸಾಲ್ವ್ ಆಗೋದ್ರ ಮೂಲಕ ಆ ಕಡೆಯಿಂದ ನಿಮ್ಗೆ ಹಣ ಅಥವಾ ಆಸ್ತಿ ವಿಚಾರದ ರೂಪದಲ್ಲಿ ಏನಾದ್ರೂ ಅನುಕೂಲ ಆಗುವ ಸಾಧ್ಯತೆಗಳಿದೆ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಲಾಭ ಚೆನ್ನಾಗಿದೆ, ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ. ನೀವೊಂದು 100% ಎಕ್ಸ್ಪೆಕ್ಟ್ ಮಾಡಿದ್ರೆ 50% ಲಾಭ ಬರುತ್ತೆ. ಯಾಕಂದ್ರೆ 2ನೇ ಮನೆನ ಗುರು ನೋಡ್ತಾ ಇದ್ದಾನೆ ಅಷ್ಟೇ, ಆಯ್ತಾ. ಹಾಗಾಗಿ ಸಾಧಾರಣ ಮಟ್ಟದಲ್ಲಿ ಇರುತ್ತೆ. ಇನ್ನು ತೃತೀಯ ಭಾವಾಧಿಪತಿಯಾದ ಶನಿಗ್ರಹ, ತೃತೀಯ ಮತ್ತು ಧನಸ್ಥಾನಾಧಿಪತಿಯಾದ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಶನಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಯಾಕಂದ್ರೆ ಈ 4ನೇ ಮನೆನ ನಾವು ಸುಖಸ್ಥಾನ ಅಂತ ಹೇಳ್ತೀವಿ. ಮನೆ ಕಟ್ತಾ ಇದ್ದೀರಾ,
ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿತ್ತು, ಅಥವಾ ಮನೆ ಕಟ್ತಾ ಇದ್ದೀರಾ, ಲೋನ್ ಸ್ಯಾಂಕ್ಷನ್ ಆಗಿರ್ಲಿಲ್ಲ, ಅರ್ಧಕ್ಕೆ ನಿಂತಿದೆ, ಈ ತರದ ಸಮಸ್ಯೆಗಳೇನಾದ್ರೂ ಇತ್ತು ಅಂದ್ರೆ ಧನಸ್ಸು ರಾಶಿಯವರಿಗೆ ಅದು ಸಾಲ್ವ್ ಆಗುತ್ತೆ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಶನಿ ಸಂಚಾರ ಮಾಡುವಾಗ ಯೂಶಲ್ ಆಗಿ ಮನೆ ಕಟ್ಟಕ್ ಶುರು ಮಾಡಿದ್ರೆ ಅಥವಾ ಮನೆ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಈಗ ಮನೆ ತಗೋಬೇಕು ಅನ್ಕೊಂಡ್ರು ಕೂಡ ಅಗ್ರಿಮೆಂಟ್ ಆಗುತ್ತೆ, ಆಮೇಲೆ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲಿ ಏನೋ ಒಂದು ಅಡೆತಡೆಗಳು ಬಂದು ಅದು ಅಲ್ಲಿಗೆ ನಿಂತು ಹೋಗೋದು, ಮನೆ ಅರ್ಧಂಬರ್ಧಂ ಕಟ್ಟಿ ಅಲ್ಲಿಗೆ ನಿಂತು ಹೋಗೋದು, ಲೋನ್ ಸ್ಯಾಂಕ್ಷನ್ ಆಗ್ಲಿಲ್ಲ, ಈ ತರದ್ ಏನಾದ್ರೂ ಆಗ್ತಾ ಇರುತ್ತೆ 4ನೇ ಮನೆಯಲ್ಲಿ ಶನಿ ಸಂಚಾರ ಆಗುವಾಗ. ಇವಾಗ ಮತ್ತೆ ಆ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಮತ್ತೆ ಶುಭ ಆಗುವಂಥದ್ದು. ಅಂದ್ರೆ ಏನ್ ಅರ್ಧಕ್ ನಿಂತಿತ್ತು ಕೆಲಸ ಮನೆಗೆ ಸಂಬಂಧಪಟ್ಟಂತೆ ಅದು ಮತ್ತೆ ಚಾಲು ಆಗುತ್ತೆ. ಅಲ್ಲಿ ಏನಾಗುತ್ತೆ ನಿಮ್ಗೆ ಏನ್ ಅಡೆತಡೆಗಳಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿ ಮತ್ತೆ ನಿಮ್ಮ ಒಂದು ಮನೆಯ ವಿಚಾರವಾಗಿ ಕೆಲಸಗಳು ಕಂಪ್ಲೀಟ್ ಮುಂದುವರಿತಾ ಹೋಗುತ್ತೆ, ಒಳ್ಳೇದಾಗತ್ತೆ. ಇನ್ನು ಪಂಚಮಾಧಿಪತಿ ಕುಜಗ್ರಹ 12ನೇ ಮನೆಯಲ್ಲಿದ್ದಾನೆ, 12ನೇ ಮನೆ ಅಧಿಪತಿ ಕೂಡ ಅವನೇ ಆಗಿದ್ದಾನೆ. ಉದ್ಯೋಗದ ನಿಮಿತ್ತವಾಗಿ, ಯಾಕಂದ್ರೆ ದಶಮಾಧಿಪತಿ ಬುಧನು ಇದಾನಲ್ಲ, ಉದ್ಯೋಗದ ನಿಮಿತ್ತವಾಗಿ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶಗಳು ಸಿಗುತ್ತೆ ಈ ವಾರದಲ್ಲಿ. 12ನೇ ಮನೆ ತುಂಬಾ ಪ್ರಬಲವಾಗಿದೆ, ಹಾಗಾಗಿ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಧನಸ್ಸು ರಾಶಿಯವರಿಗೆ ಸಿಗುತ್ತೆ. ಷಷ್ಠಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ, ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ದುಡಿಯುವಂತವರಿಗೆ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಇಲ್ಲಿ ರವಿ ಕೂಡ ಲಾಭದಲ್ಲೇ ಇದ್ದಾನೆ, ಹಾಗಾಗಿ ಅಲ್ಲಿ ಕೆಲಸದಲ್ಲಿ ಬಹಳಷ್ಟು ಅನುಕೂಲಗಳು, ಏನಾದ್ರೂ ಒತ್ತಡಗಳಿತ್ತು ಅಂದ್ರೆ ಅದೆಲ್ಲ ಕಮ್ಮಿ ಆಗತ್ತೆ. ಉದ್ಯೋಗ ಇಲ್ಲದೆ ಇರುವಂತವರಿಗೆ ಈ ವಾರದಲ್ಲಿ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಧನಸ್ಸು ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಅನ್ನೋದೊಂದು ಬಿಟ್ರೆ ಬೇರೆ ವಿಚಾರದಲ್ಲಿ ಆಸ್ತಿ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬಹುದು, ಉದ್ಯೋಗದ ವಿಚಾರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಚೆನ್ನಾಗಿದೆ. ಆದ್ರೆ 2ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಟು ಮೋಸ ಆಗೋದು ಈ ತರದ್ ಏನಾದ್ರೂ ಆಗುತ್ತೆ, ಅದಕ್ಕೆ ಸ್ವಲ್ಪ ಎಚ್ಚರಿಕೆ. ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋದಾಗ ಬೆಲೆ ಬಾಳುವಂತ ವಸ್ತುಗಳನ್ನ ತಗೊಂಡು ಹೋಗ್ಬೇಡಿ. ಏನಾದ್ರೂ ವಸ್ತುಗಳನ್ನ ಕಳ್ಕೊಳ್ಳುವಂಥದ್ದು, ಮೊಬೈಲ್ ಆಗಿರ್ಬೋದು, ಒಡವೆ ಆಗಿರ್ಬೋದು, ಏನಾದ್ರೂ ಕಳ್ಕೊಳ್ಳೋದು ಈ ತರ ಆಗುತ್ತೆ. ಯಾಕಂದ್ರೆ ಈ 8ನೇ ಮನೆ ಏನೋ ಒಂದು ಭಯವನ್ನ ಸೂಚಿಸುತ್ತೆ. ಭಯ ಅಂತ ಬಂದಾಗ ಯಾವ್ದಾದ್ರೂ ಆಗಿರ್ಬೋದು, ಇಲ್ಲಿ ಗುರು ಇದ್ದಾನೆ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಭಯವನ್ನ ಉಂಟು ಮಾಡ್ತಾನೆ. ಏನಾದ್ರೂ ಕಳೆದೋಯ್ತು ಅಂದ್ರೆ ನಮ್ಗೆ ಆತಂಕ ಆಗೇ ಆಗತ್ತೆ, ಬೇಸರ ಆಗತ್ತೆ, ದುಃಖ ಆಗೇ ಆಗತ್ತೆ. ದುಡ್ಡು ಅಂತ ಅಂದ್ರೇನೆ ನಮ್ ಗುರು ಅಂತ ಹೇಳ್ತೀವಿ, ಧನಕಾರಕ. ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಕಳುವಾದಾಗ ತುಂಬಾ ದುಃಖ ಆಗತ್ತಲ್ವಾ, ಆ ತರದ ದುಃಖವನ್ನ ಕೊಡ್ತಾನೆ. ದುಸ್ಥಾನದಲ್ಲಿ ಗುರು ಇದಾನಲ್ವಾ, ಆ ಕಾರಣಕ್ಕೆ. ಹಾಗಾಗಿ ಸ್ವಲ್ಪ ಈ ತರದ ವಿಚಾರಗಳ ಕಡೆಗೆ ಜಾಗೃತವಾಗಿರಿ ಅಷ್ಟೇ, ಬೇರೆ ಏನಿಲ್ಲ, ಜಾಗೃತವಾಗಿರಿ. ಎಲ್ಲಾರು ದೂರ ಪ್ರಯಾಣ ಮಾಡ್ತೀರಾ ಅಂದ್ರೆ ಹೆಚ್ಚು ಬೆಲೆ ಬಾಳುವಂತ ವಸ್ತುಗಳನ್ನ ಕ್ಯಾರಿ ಮಾಡಬೇಡಿ. ಮನೇಲಾದ್ರೂ ಅಷ್ಟೇನೆ, ಎಲ್ಲಂದ್ರಲ್ಲಿ ವಸ್ತುಗಳನ್ನ ಇಡೋದು ಆ ತರದ್ದೆಲ್ಲ ಮಾಡಬೇಡಿ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ವಿಚಾರವಾಗಿ ಮಾತ್ರ ಸ್ವಲ್ಪ ಜಾಗೃತವಾಗಿರಿ, ಉಳಿದಂತೆ ನಿಮ್ಗೆ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಗ್ರಹ 3ಯ ಭಾವದಲ್ಲಿದ್ದಾನೆ. ಬಹಳ ವಿಶೇಷ. 7.5 ಮುಗಿಯೋದ್ರ ಜೊತೆಗೆ ಗುರುಬಲ ಕೂಡ ಬಂದಿದೆ. ತಾತ್ಕಾಲಿಕವಾಗಿ ಆದ್ರೂ ಕೂಡ ಏನೋ ಒಂದು ಉತ್ತಮ ಬದಲಾವಣೆಯನ್ನ ಮಾಡಿ ಹೋಗ್ತಾನೆ. ಗುರು ಸ್ವಲ್ಪ ಮಟ್ಟಿಗೆ ಬಂದ್ರು ಸಾಕು, ಯಾಕಂದ್ರೆ ಇಲ್ಲಿ ಗುರು ಬಂದಿರೋದು ಬರೀ 7ನೇ ಮನೆ ಅನ್ನೋದಕ್ಕಿಂತ ಅವನ ಉಚ್ಚ ಕ್ಷೇತ್ರಕ್ಕೆ ಬಂದಿರ್ತಾನೆ. ಹಾಗಾಗಿ ಗುರು ತುಂಬಾ ಪ್ರಬಲನಾಗಿರ್ತಾನೆ. ಮುಖ್ಯವಾಗಿ ಯಾವುದೋ ಒಂದು ಮಹತ್ವದ ಕಾರ್ಯ ಅರ್ಧಕ್ಕೆ ನಿಂತಿತ್ತು ಅದನ್ನ ಮುಂದುವರಿಸುವಂಥದ್ದು. ಮತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಧುವರ ಅನ್ವೇಷಣೆ ನಡೀತಾ ಇದೆ, ಯಾವುದು ಸೆಟ್ ಆಗ್ತಿಲ್ಲ, ಆದ್ರೆ ಈ ವಾರದಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಫಿಕ್ಸ್ ಆಗಬಹುದು. ಆ ತರದ್ದೇನಾದ್ರೂ ಆದ್ರೆ ಮಾತುಕತೆಗಳಿರ್ಬೋದು, ಒಪ್ಪಂದಗಳು ಮಾಡ್ಕೊಳ್ಳೋದಾಗಿರ್ಬೋದು, ತುಂಬಾ ಸೂಕ್ತವಾದ ಸಮಯ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಗುರುಬಲ ಇರಲ್ಲ, ಆದ್ರೆ ಮತ್ತೆ ಮುಂದಿನ ವರ್ಷ ಮೇ ನಂತರ ಗುರು ಇದೇ ಭಾವಕ್ಕೆ ಬರ್ತಾನೆ. ಇವತ್ತಿನ ನಿಮ್ಮ ಎಲ್ಲಾ ಕಾರ್ಯಗಳು ಅವತ್ತಿಗೆ ಸುಸೂತ್ರವಾಗಿ ಸಾಗತ್ತೆ. ಹಾಗಾಗಿ ಇದಕ್ಕೆಲ್ಲ ಚೆನ್ನಾಗಿದೆ. ಇನ್ನು ಹಣಕಾಸಿನ ವಿಷಯವಾಗಿ ಬಹಳ ಅನುಕೂಲಗಳಾಗುತ್ತೆ, ಯಾಕಂದ್ರೆ ಸಪ್ತಮದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ. ಹಾಗಾಗಿ ಸ್ವಂತ ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆಲ್ಲವೂ ಕೂಡ ಆಗುತ್ತೆ. 12ನೇ ಮನೆ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ಉಚ್ಚ ಕ್ಷೇತ್ರದಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅನುಕೂಲಗಳು ಒದಗಿ ಬರುತ್ತೆ. ಫಾರಿನ್ ಆಪರ್ಚುನಿಟಿಗಳು ಕೂಡ ಸಿಕ್ಕತ್ತೆ ಈ ವಾರದಲ್ಲಿ. ಪ್ರಯತ್ನವನ್ನ ಮುಂದುವರಿಸಿ. ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಜಾಸ್ತಿ ಲಾಭ ಇದೆ ಅನ್ಬೋದು, ಯಾಕಂದ್ರೆ ನಿಮ್ಮ ರಾಶಿಗಿಂತ
ಸಪ್ತಮ ಭಾವ ಪ್ರಬಲವಾಗಿದೆ. ಹಾಗಾಗಿ ಎಲ್ಲದಕ್ಕಿಂತ ದೊಡ್ಡ ಒಂದು ವಿಚಾರ ಏನಪ್ಪಾ ಅಂದ್ರೆ, ಯಾರಿಗೆ ಮಕರ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಾಗಿತ್ತು, ಈ ವಾರದಲ್ಲಿ ಎಲ್ಲವೂ ಸಾಲ್ವ್ ಆಗೋ ಸಾಧ್ಯತೆ. ಕೂತ್ಕೊಂಡು ಮಾತಾಡಿ, ಆದಷ್ಟು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಹೊಂದಾಣಿಕೆ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ. ಯಾಕಂದ್ರೆ ಸಪ್ತಮದಲ್ಲಿ ಇರ್ತಕ್ಕಂಥ ಗುರು ಏನ್ ಮಾಡ್ತಾನೆ ಅಂದ್ರೆ, ಸಂಬಂಧಗಳನ್ನ ಸರಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾನೆ. ನಮ್ಮಲ್ಲಿ ಜ್ಞಾನ, ತಿಳುವಳಿಕೆ, ತಾಳ್ಮೆ ಇದೆಲ್ಲವನ್ನ ಕೊಡ್ತಾನೆ. ಹಾಗಾಗಿ ಈ ವಿಚಾರದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುತ್ತೆ. ಯಾರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ ಅವರಿಗೆ ಈ ವಾರದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗುತ್ತೆ. ಹಾಗೆ ಸಾಲದ ಬಾಧೆಯಿಂದ ಬಳಲ್ತಾ ಇರುವಂತವ್ರಿಗೆ, ಯಾಕಂದ್ರೆ 6ನೇ ಮನೆ ಗುರು ಬಂದಿದ್ದ, ಸಾಲ ಮಾಡಿಸ್ತಾರೆ. ಮಕರ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ 7.5 ಮುಗಿದ್ರು ಕೂಡ ಫೈನಾನ್ಷಿಯಲಿ ಏನೂ ಅಭಿವೃದ್ಧಿ ಇಲ್ಲ. ನಿಮ್ಗೆ ಅನಿಸ್ತಿತ್ತು ಶನಿ ನಮಗ್ ಬಿಡುಗಡೆ ಆದ್ರೂ ಯಾಕೆ ನಮ್ಗೇನು ಒಳ್ಳೇದಾಗ್ತಾ ಇಲ್ಲ, ಗುರು ಇಲ್ವಲ್ಲ. ಗುರುವಿನ ಅನುಗ್ರಹ ಬೇಕೇ ಬೇಕಲ್ಲ. ಗುರು 6ನೇ ಮನೇಲಿ ಇದ್ದಿದ್ರಿಂದ ಹಣಕಾಸಿನ ವಿಷಯದಲ್ಲಿ ಎಷ್ಟು ದುಡಿದ್ರು ನಷ್ಟ. ಯಾಕೆಂದ್ರೆ 6ನೇ ಮನೇಲಿರುವಂತ ಗುರು 12ನೇ ಮನೆ ನೋಡ್ತಾನೆ. ಎಷ್ಟು ದುಡಿದ್ರು ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತದೆ. ಸಾಲ ಬೆಳೀತಾ ಹೋಗೋದು. ಕೆಲವರಿಗೆ, ಎಲ್ಲರಿಗೂ ಅಂತಲ್ಲ, ದಶಭುಕ್ತಿ ಚೆನ್ನಾಗಿದ್ದವ್ರಿಗೆ ಅಷ್ಟೆಲ್ಲ ನೆಗೆಟಿವ್ ಫಲ ಬರಲ್ಲ. ಆದ್ರೆ ದಶಭುಕ್ತಿನೂ ಚೆನ್ನಾಗಿಲ್ಲ ಅನ್ನೋಂಥವ್ರಿಗಂತೂ ಈ ಕಳೆದ 1 ವರ್ಷದಿಂದ ಬಹಳ ಸಮಸ್ಯೆಗಳಾಗಿತ್ತು. ಬಟ್ ಏನಪ್ಪಾ ಅಂತಂದ್ರೆ, ಈ ವಾರದಲ್ಲಿ ಸಾಲವನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ದಾರಿ ಸಿಕ್ಕತ್ತೆ ನಿಮ್ಗೆ. ಇನ್ನು ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು ಅಥವಾ ವಾಹನವನ್ನ ಖರೀದಿ ಮಾಡೋದು, ಇಂಥದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ 7ನೇ ಮನೇಲಿ ಗುರು ಇದ್ದಾನೆ. ಗುರು ದೃಷ್ಟಿ ಬಿತ್ತು ಅಂದ್ರೆ ದುಡ್ಡು ಬರುತ್ತೆ, ಯಾವ್ದೋ ರೂಪದಲ್ಲಿ ಬ್ಯಾಂಕಿಂದ ಆದ್ರೂ ಬರುತ್ತೆ. ಯಾಕಂದ್ರೆ ನಾಳೆ ದಿನ ಮತ್ತೆ ಗುರು 6ನೇ ಮನೆಗೆ ಹೋಗ್ತಾನೆ, ಅದು ಕೂಡ ಸಾಲನೆ. ಆದ್ರೆ ಸದ್ಯದ ಮಟ್ಟಿಗೆ ನಿಮ್ಗೆ ಹಣದ ಅವಶ್ಯಕತೆ ಇದೆ, ಅದು ಲೋನ್ ಮೂಲಕನೋ ಇನ್ಯಾವುದೋ ಮೂಲಕನೋ ಖಂಡಿತ ಬರುತ್ತೆ. ಮತ್ತೆ ಆಸ್ತಿ ವಿಚಾರವಾಗಿ ಏನಾದ್ರೂ ವ್ಯಾಜ್ಯಗಳಿದೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದೆ, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ವಿಷಯವಾಗಿ ನಿಮ್ಮ ಕೆಲಸಗಳು ಈ ವಾರದಲ್ಲಿ ಸ್ವಲ್ಪ ವೇಗವಾಗಿ ಸಾಗುತ್ತೆ. ಯಾಕೆಂದ್ರೆ ಇಲ್ಲಿ ಚತುರ್ಥಾಧಿಪತಿ ಲಾಭದಲ್ಲಿರೋದಷ್ಟೇ ಅಲ್ಲದೆ ಭಾಗ್ಯಾಧಿಪತಿ, ಪಿತೃ ಅಂತಂದ್ರೆ 9ನೇ ಮನೆ ನೋಡ್ತೀವಿ, ಪಿತ್ರಾರ್ಜಿತ ಆಸ್ತಿ ಅಂದ್ರೂ ಕೂಡ 9ನೇ ಮನೆಯನ್ನ ನೋಡ್ತೀವಿ. ನವಮಾಧಿಪತಿ ಕೂಡ ಲಾಭದಲ್ಲೇ ಇರೋದ್ರಿಂದ ಈ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಇದ್ದಂತಹ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಮಾರ್ಗಗಳು ನಿಮ್ಗೆ ಸಿಕ್ಕತ್ತೆ. ಪಂಚಮಾಧಿಪತಿ ದಶಮದಲ್ಲಿದ್ದಾನೆ. ದಶಮಾಧಿಪತಿ ಕೂಡ ಅವನೇ ಆಗಿದ್ದಾನೆ. ಪ್ರೈವೇಟ್ ಕಂಪನಿಗಳಲ್ಲಿ, ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಈವನ್ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಎಲ್ರಿಗೂ ಕೂಡ ಚೆನ್ನಾಗಿದೆ. ಉದ್ಯೋಗದಲ್ಲಿ ಮಾತ್ರ ತುಂಬಾ ಅಭಿವೃದ್ಧಿ ಇದೆ ಮಕರ ರಾಶಿಯವ್ರಿಗೆ. ಏನಾದ್ರೂ ಕೆಲಸ ಚೇಂಜ್ ಮಾಡ್ಬೇಕು, ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ, ಈ ತರದ್ ಏನೇ ಒಂದಿದ್ರು ಕೂಡ ನಿಮ್ಮ ಪ್ರಯತ್ನ ಎಲ್ಲ ಮುಂದುವರಿಸಿ, ನಿಮಗೆ ಒಳ್ಳೆ ಒಂದು ಅನುಕೂಲ. ನೋಡಿ, ಶುಕ್ರ ಸ್ವಕ್ಷೇತ್ರ, ಗುರು ಉಚ್ಚ ಕ್ಷೇತ್ರ, ಕುಜ ಸ್ವಕ್ಷೇತ್ರ, ಲಾಭದಲ್ಲಿ 2 ಗ್ರಹಗಳು, ಶನಿ ತೃತೀಯ ಭಾವದಲ್ಲಿ ಪರಾಕ್ರಮ ಸ್ಥಾನದಲ್ಲಿ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಶುಭವೇ. ಒಳ್ಳೆ ಟೈಮ್ ಬಂದಿದೆ ಮಕರ ರಾಶಿಯವ್ರಿಗೆ. ಮಹತ್ವದ ನಿರ್ಧಾರಗಳನ್ನ ತಗೊಳ್ಳೋದಿದ್ರೆ ಇದು ಒಳ್ಳೆ ಟೈಮು. ಪ್ರಾಪರ್ಟಿ ವಿಷಯವಾಗಂತೂ ನೀವೇನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು, ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಒಂದ್ ರೀತಿ ಏನಪ್ಪಾ ಅಂದ್ರೆ, ನಿಮ್ಮ ಕಷ್ಟವನ್ನ ನಿವಾರಣೆ ಮಾಡೋದಕ್ಕಾಗಿ ಗುರು ಬಂದಿದ್ದಾನೆ ಅಂತ ಹೇಳ್ಬೋದು. ಬಟ್ ಗುರು ಬರೋದ್ರ ಜೊತೆಗೆ ಬೇರೆ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿರೋದು ನಿಮ್ಮ ಅದೃಷ್ಟ. ಈಗ ಗುರು ಬಂದಿದ್ದಾನೆ ಸಪ್ತಮಕ್ಕೆ, ಗುರುಬಲ ಬಂದಿದೆ, ಒಂದು ಒಳ್ಳೇದಾಯ್ತು. ಆದ್ರೆ ಶುಕ್ರ ನೋಡಿ ಸ್ವಕ್ಷೇತ್ರದಲ್ಲೇ ಸಂಚಾರ ಮಾಡ್ತಿದ್ದಾನೆ ಈ ವಾರ. ಕುಜ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ಭಾಗ್ಯಾಧಿಪತಿಯಾದ ಬುಧ ಕೂಡ ಲಾಭದಲ್ಲಿದ್ದಾನೆ. ಇದೆಲ್ಲವೂ ಕೂಡ ಅನುಕೂಲವನ್ನ ಮಾಡಿಕೊಡುವಂತ ಸಮಯ. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಫಲ ಪಡೆಯುವಂತ ವಾರ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ರಾಶಿಯಾಧಿಪತಿ ಶನಿ 2ನೇ ಮನೇಲಿದ್ದಾನೆ. 6ನೇ ಮನೇಲಿ ಗುರು ಇದ್ದಾನೆ. ಗುರುಬಲ ಇಲ್ಲ. 6ನೇ ಮನೇಲಿ ಗುರು ಇದ್ದಾನೆ ಅಂದ್ರೆ ಸಾಲ ಮಾಡಿಸ್ಬಿಡ್ತಾನೆ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಯಾವ ವಿಷಯದಲ್ಲಿ? ಯಾರೋ ಬಂದು ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ, ಸಾಲ ಮುಂದಿನ ವಾರನೇ ಕೊಟ್ಬಿಡ್ತೀನಿ, ಇನ್ 2 ದಿನದಲ್ಲಿ ಕೊಟ್ಬಿಡ್ತೀನಿ. ಬರಲ್ಲ, ನಿಮ್ಗೆ ಕೊಟ್ರೆ ವಾಪಸ್ಸು ಖಂಡಿತ ಬರಲ್ಲ. ಯಾವುದೋ ರೂಪದಲ್ಲಿ ನಿಮ್ಮನ್ನ ಸಾಲಕ್ಕೆ ಸಿಕ್ಕಾಕ್ಸ್ಬಿಡ್ತಾನೆ. 6ನೇ ಮನೆ ಋಣ ಸ್ಥಾನಕ್ಕೆ ಗುರು ಬರಬಾರ್ದು, ಅದು ಅವನ ಆಪೋಸಿಟ್ ಮನೆ. ಅದು ಧನಸ್ಥಾನಕ್ಕೆ ಗುರು ಕಾರಕ. ಋಣ ಸ್ಥಾನಕ್ಕೆ ಬಂದ ಅಂದ್ರೆ ಸಿಕ್ಕಾಪಟ್ಟೆ ಸಾಲ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆ. ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು,
ಯಾವುದೋ ಒಂದು ಸಂಸ್ಥೆ ಅಲ್ಲಿಗೆ ದುಡ್ಡು ಹಾಕಿದ್ರೆ ಇಂತಿಷ್ಟು ಬಡ್ಡಿ ಬರುತ್ತೆ ಅಥವಾ ಡಬಲ್ ಆಗುತ್ತೆ. ಈ ತರದ ಯಾವುದೇ ನಿರ್ಧಾರಗಳನ್ನ ನೀವು ಈ ವಾರದಲ್ಲಿ ತಗೋಬೇಡಿ. ಯಾವುದೋ ರೂಪದಲ್ಲಿ ದುಡ್ಡು ನಷ್ಟ ಆಗುವ ಸಾಧ್ಯತೆ ಇದೆ. ನಿಮ್ಮ ಹಣ ಬೇರೆಯವ್ರ ಹತ್ರ ಇರಬಾರ್ದು, ನಿಮ್ಮ ಬ್ಯಾಂಕ್ ಅಲ್ಲೇ ಇರ್ಬೇಕು, ಅಕೌಂಟ್ ಅಲ್ಲೇ ಇರ್ಬೇಕು. ಆ ತರ ನೋಡ್ಕೊಳ್ಳಿ. ಮತ್ತೆ ಬೆಲೆ ಬಾಳುವಂತಹ ವಸ್ತುಗಳು ಜೋಪಾನ ಮಾಡ್ಕೊಳ್ಳಿ. ಅಂದ್ರೆ ಒಡವೆ ಅಂತ ಹೇಳ್ತೀವಿ, ಈ ಚಿನ್ನಕ್ಕೆ ಕಾರಕ ಗುರು. ಈ ಚಿನ್ನದ ವಸ್ತುಗಳನ್ನೇನಾದ್ರೂ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ತುಂಬಾ ಎಚ್ಚರಿಕೆ. ಕುಂಭರಾಶಿಯವರು ತುಂಬಾ ಬುದ್ಧಿವಂತರು. ನಿಮ್ಗೆ ಸೂಕ್ಷ್ಮ ವಿಚಾರಗಳು ಗೊತ್ತಾಗ್ತಾ ಇರತ್ತೆ. ಯೂಶುವಲ್ ಆಗಿ ನೀವು ಅಷ್ಟು ಬೇಗ ಏಮಾರೋದಿಲ್ಲ. ಆದರೂ ಗುರು 6ನೇ ಮನೆಗೆ ಬಂದಿರೋದ್ರಿಂದ, ಗುರು ಅಂದ್ರೆ ತಿಳುವಳಿಕೆ. ಅವನ್ ದುಸ್ಥಾನಕ್ಕೆ ಬಂದ್ರೆ ನಮ್ಮ ತಿಳುವಳಿಕೆ ಎಲ್ಲೋ ಹೊರಟೋಗ್ಬಿಡುತ್ತೆ, ಅದು ಬೇಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ಆದ್ರೂ ನೋಡಿ, ಗುರು ದೃಷ್ಟಿ ಶನಿ ಮೇಲಿದೆ. ಎಲ್ಲೋ ಒಂದ್ ಕಡೆ ಜಾಗ್ರತೆ ಆಗ್ತಾ ಇರ್ತೀರಾ. ಶನಿ ಗುರು ಮನೇಲಿದ್ದಾನೆ ನೋಡಿ. ಹಾಗಾಗಿ ಗುರುವಿನ ಒಂದು ಅಶುಭ ಫಲ ಇದ್ರೂ ಕೂಡ ಶನಿ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸು ಸ್ವಲ್ಪ ಜಾಗೃತ ಆಗುತ್ತೆ. ಅದೇ ಈಗ ನಾನು ಹೇಳಿರೋದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಖಂಡಿತ ಏಮಾರೋದಿಲ್ಲ. ಇದು ನಮ್ಮ ಸಂಕಲ್ಪ ಶಕ್ತಿ ಅಂತ ಹೇಳ್ತೀವಿ. ಜಾತಕ, ಜ್ಯೋತಿಷ್ಯ ಇದೆಲ್ಲದೂ ನಮ್ಮ ಮೇಲೆ ಎಷ್ಟು ಪ್ರಭಾವ ಉಂಟು ಮಾಡುತ್ತೋ, ನಮ್ಮ ಸಂಕಲ್ಪ ಶಕ್ತಿ ಕೂಡ ನಮ್ಮ ಮೇಲೆ ಅಷ್ಟೇ ಪ್ರಭಾವವನ್ನು ಉಂಟು ಮಾಡುತ್ತೆ. ಇಲ್ಲಪ್ಪ ನಾನು ಹೀಗೆ ಇರ್ತೀನಿ ಅನ್ನೋ ಭಾವನೆ ಅದಿರ್ಬೇಕು ಪ್ರತಿಯೊಬ್ಬರಿಗೂ. ಅಯ್ಯೋ ಏನಾಗುತ್ತೋ ಏನೋ, ನಾಳೆ ಹಿಂಗಾಗುತ್ತೆ, ಏನಾಗುತ್ತೋ ಏನೋ, ನಾವ್ ಏನಾಗುತ್ತೋ ಅಂತ ಆತಂಕ ಪಡ್ತಾ ಇದ್ರೆ ಅದು ಹಾಗೆ ಆಗತ್ತೆ. ಯದ್ಭಾವಂ ತದ್ಭವತಿ. ನಮ್ಮ ಭಾವದಲ್ಲಿ ಏನು ಪದೇ ಪದೇ ಬರ್ತಾ ಇರುತ್ತೋ ಅದೇ ಆಗತ್ತೆ. ಹಾಗಾಗ್ಬಾರ್ದು. ಎಲ್ಲವೂ ಒಳ್ಳೇದಾಗತ್ತೆ, ಎಲ್ಲವೂ ಶುಭವಾಗತ್ತೆ. ಗುರು 6ನೇ ಮನೆಗೆ ಬಂದಿದ್ದಾನೆ. ಇನ್ನೊಂದು 15 ದಿನ, 1 ತಿಂಗಳು ಅಷ್ಟೇ. ಆಮೇಲೆ ಮತ್ತೆ ವಾಪಸ್ ಗುರುಬಲ ಬರುತ್ತೆ ನನಗೆ, ಎಲ್ಲವೂ ಶುಭವಾಗತ್ತೆ. ಈ ತರ ಅನ್ಕೊಳ್ಳೋದಿದೆಯಲ್ಲ, ಪಾಸಿಟಿವ್ ಥಿಂಕಿಂಗ್. ಮತ್ತೆ ವಿಶೇಷ ಏನಪ್ಪಾ ಅಂದ್ರೆ, ದಶಮದಲ್ಲಿ ಕುಜ ದಿಗ್ಬಲನಾಗಿದ್ದಾನೆ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಂದ್ರೆ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಪರವಾಗಿಲ್ಲ. ಸೂರ್ಯ ನೀಚನಾಗಿದ್ರು ಕೂಡ ಮಾರಕಾಧಿಪತಿ ಆಗ್ತಾನೆ, ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಆದ್ರೆ ಸೂರ್ಯ ಸಪ್ತಮಾಧಿಪತಿಯಾಗಿ ಅವನು ನೀಚನಾಗಿದ್ದಾನೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ಅದು ಅಲ್ಲದೆ ಬಾಧಕಾಧಿಪತಿ ಜೊತೆ ಬಾಧಕ ಸ್ಥಾನದಲ್ಲಿದ್ದಾನೆ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದಾಗ ನಿಮಗೆ ಟೆನ್ಷನ್ ಆಗುತ್ತೆ. ಅಥವಾ ಅವರ ವಿಚಾರದಲ್ಲಿ ಏನೋ ಒಂದು ಬೇಜಾರು, ದುಃಖ, ಅಥವಾ ಅವ್ರ ಕೆಲಸದಲ್ಲಿ ಏನೋ ಸಮಸ್ಯೆ ಆಗಿದೆ. ಒಟ್ಟಲ್ಲಿ ನಿಮ್ಮ ಸಂಗಾತಿ ವಿಷಯದಲ್ಲಿ ಸ್ವಲ್ಪ ದುಃಖವನ್ನ ಈ ವಾರದಲ್ಲಿ ನೀವು ಅನುಭವಿಸ್ಬೇಕಾಗತ್ತೆ. ರವಿಗೆ ಪರಿಹಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ, ಅವರ ಪರವಾಗಿ ಆಗತ್ತೆ. ಬೇರೆಯವ್ರ ಪರವಾಗಿ ಪರಿಹಾರ ಮಾಡಿದ್ರೆ ಆಗತ್ತ ಅಂತ ತುಂಬಾ ಜನ ಕೇಳ್ತಾರೆ. ಖಂಡಿತ ಆಗತ್ತೆ. ನಾವೆಷ್ಟು ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಪೂಜೆಗಳನ್ನ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅವ್ರಿಗೆ ಅದು ಅನುಕೂಲ ಆಗುತ್ತೆ. ಅದರಲ್ಲಿ ಸಂಗಾತಿ ವಿಷಯದಲ್ಲಿ ಮಾತ್ರ ಹೇಗೆ ಅಂದ್ರೆ, ಪತ್ನಿ ಏನೇ ಪೂಜೆ ಮಾಡಿದ್ರು, ಅವಳು ಯಾವ ಕಾರಣಕ್ಕೆ ಮಾಡಿದ್ರು ಅದರಲ್ಲಿ ಫಲ ಪತಿಗೆ ಸಿಗುತ್ತೆ. ಪತಿ ಪೂಜೆ ಮಾಡಿದ್ರು ಕೂಡ, ಪತಿ ವ್ರತಗಳು ಮಾಡಿದ್ರು ಕೂಡ ಅದು ಪತ್ನಿಗೆ ಸಿಗುತ್ತೆ. ಯಾಕೆಂದ್ರೆ ಅರ್ಧನಾರೀಶ್ವರ ತತ್ವವನ್ನು ಸಾರುತ್ತಲ್ವ ಇದು. ಹಾಗಾಗಿ ನಿಮ್ಮ ಸಂಗಾತಿಯ ಪರವಾಗಿ ನೀವು ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಮಾತ್ರ ಏನು ಸಮಸ್ಯೆ ಇಲ್ಲ. ಹಣಕಾಸಿನ ವಿಷಯದಲ್ಲೂ ಚೆನ್ನಾಗಿದೆ. ಪಂಚಮಾಧಿಪತಿ ಬುಧ ಗ್ರಹ ದಶಮದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಏನೂ ತೊಂದರೆಗಳಿಲ್ಲ. ಗುರುಬಲ ಇಲ್ಲದೆ ಹೋದ್ರು ಕೂಡ ಪಂಚಮಾಧಿಪತಿ ವಿದ್ಯೆ, ಭಾವ, 5ನೇ ಮನೆ ಅಂದ್ರೆ ಪಂಚಮ ಅಂದ್ರೆ 5. ಈ ಭಾವಾಧಿಪತಿ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕುಜ ಬುಧ ಬಹಳ ಶುಭ ಫಲ ಕೊಡ್ತಿದ್ದಾರೆ. ಇನ್ನು ಶುಕ್ರ ಗ್ರಹ ಚತುರ್ಥಾಧಿಪತಿ ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲೇ ಇದ್ದಾನೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮಾರ್ಗ ಸಿಗತ್ತೆ. ಮನೆ ಕಟ್ಟಿಸ್ತಾ ಇದ್ದೀರಾ, ಮನೆ ತಗೋಬೇಕು ಅನ್ಕೊಂಡಿದ್ದೀರಾ, ಇಂಥ ವಿಚಾರಗಳಲ್ಲಿ ವಿಘ್ನಗಳು ನಿವಾರಣೆ ಆಗುತ್ತೆ. ಬಹಳ ಚೆನ್ನಾಗಿದೆ. ಇಲ್ಲಿ 6ನೇ ಮನೆಗೆ ಗುರು ಬಂದ್ರೆ ಇನ್ನೊಂದಾಗತ್ತೆ. ಏನಪ್ಪಾ ಅಂದ್ರೆ, ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಈಗ ಮನೆಗೇನೆ ತಗೊಳ್ತೀರಂದ್ರೆ ಇರೋ ದುಡ್ಡೆಲ್ಲ ಮನೆಗೆ ಹಾಕ್ತೀರಾ. ದುಡ್ಡು ಖಾಲಿ ಆದ್ರೂ ಕೂಡ ಅಲ್ಲಿ ಏನೋ ಒಂದು ನಿಮಗ್ ಬೇಕಾದ್ದು ನಿಮ್ಗೆ ಸಿಕ್ಕಿರುತ್ತೆ ಅಲ್ವಾ, ಶುಭ ಕೂಡ ಆಗತ್ತದು. ಹಾಗಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಗುರುವನ್ನ ಹೊರತುಪಡಿಸಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ವಾರ ಬಹಳ ಚೆನ್ನಾಗಿದೆ. ಮೀನರಾಶಿ ಗುರುಬಲ ಬಂದಿದೆ, ಪಂಚಮಕ್ಕೆ ಗುರು ಬಂದಿದ್ದಾನೆ.
ಧನಸ್ಥಾನಾಧಿಪತಿ ಭಾಗ್ಯಾಧಿಪತಿ ಎರಡೂ ಆಗಿರ್ತಕ್ಕಂಥ ಗುರು ಭಾಗ್ಯದಲ್ಲೇ ಇದ್ದಾನೆ. ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಅಭಿವೃದ್ಧಿ, ಹಣಕಾಸಿನ ವಿಷಯದಲ್ಲಿ ಅನುಕೂಲ, ನಿಮಗೆ ಧನಾಗಮನ ಆಗುವಂಥದ್ದು, ಯಾರೋ ದುಡ್ಡು ಕೊಡ್ಬೇಕು ವಾಪಸ್ ತಂದು ಕೊಡುವಂಥದ್ದು, ಯಾವತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರ ಹಣ ಬರುವಂಥದ್ದು, ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಕಂಪ್ಲೀಟ್ ಆಯ್ತು ಅದರಿಂದ ಬಹುತೇಕ ಲಾಭವನ್ನ ನೀವು ಪಡೆದ್ರಿ. ಈ ತರದ್ದೇನೋ ಒಂದು ವಿಚಾರದಲ್ಲಿ ದುಡ್ಡಿನ ವಿಷಯದಲ್ಲೇ ದೊಡ್ಡ ಮಟ್ಟದ ಒಂದು ಲಾಭವನ್ನ ಕಾಣ್ತೀರಾ. ಯಾಕಂದ್ರೆ ಗುರು ಅಂದ್ರೆ ಧನಕಾರಕ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅನುಕೂಲವನ್ನ ಮೀನರಾಶಿಯವರು ಈ ವಾರದಲ್ಲಿ ಕಾಣ್ತೀರಾ. ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ ಇರುವಂತವ್ರಿಗೆ ಸಾಲವನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಮಾರ್ಗ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಚತುರ್ಥಾಧಿಪತಿ ಬುಧ ಗ್ರಹ ಭಾಗ್ಯದಲ್ಲಿದ್ದಾನೆ. ಮನೆ ಕಟ್ಟಬೇಕು, ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು, ಈ ತರದ್ದು ಏನಾದ್ರೂ ಆಸೆಗಳಿದ್ರೆ ಅದಕ್ಕೆ ಅನುಕೂಲಗಳಾಗತ್ತೆ. ಎಷ್ಟೋ ಜನ ಯಾವ್ದೋ ಒಂದು ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಿರ್ತಾರೆ. ಒಳ್ಳೆ ಕಡೆ ಮನೆನೂ ಸಿಗಲ್ಲ, ಒಳ್ಳೆ ಕಡೆ ಸೈಟ್ ಸಿಕ್ಕಲ್ಲ, ಎಲ್ಲೋ ಸೆಟ್ ಆಗಲ್ಲ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಈ ಚತುರ್ಥಾಧಿಪತಿ ಭಾಗ್ಯಕ್ಕೆ ಬಂದಿದ್ದಾನೆ. ಭೂಮಿ ಪುತ್ರ ಮಂಗಳನ ಜೊತೆ ಇರೋದ್ರಿಂದ ನಮಗೆ ಈ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವರಿಗೆ, ಎರಡೂ ತರದವರಿಗೆ ಅಧಿಕ ಆದಾಯ ಈ ವಾರದಲ್ಲಿ ಇರುತ್ತೆ. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ದಾನೆ, ರವಿ ಗ್ರಹ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸಗಳು ನಿಧಾನ ಆಗುತ್ತೆ. ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಿಂದ ಅವಾಗವಾಗ ಕಿರಿಕಿರಿ ಬಾಧೆಗಳು ಈ ತರದ್ದು ಕೂಡ ಆಗುತ್ತೆ. ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ಅಷ್ಟಮಾಧಿಪತಿಯಾಗಿ ಅಷ್ಟಮದಲ್ಲೇ ಇದ್ದಾನೆ ಅಂದ್ರೆ ನೋಡಿ, ಅಲ್ಲಿ ಸಪ್ತಮಾಧಿಪತಿಗೆ ಅದು ಎರಡನೇ ಮನೆ ಆಗುತ್ತೆ. ಬೇರೆಯವ್ರು ನಿಮ್ಗೆ ದುಡ್ಡು ಕೊಡ್ಬೇಕಾಗಿತ್ತು, ಆ ತರದ್ದು ದುಡ್ಡು ನಿಮಗ್ ಬರುವಂತದ್ದು. ಇನ್ನು ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ವಿಶೇಷವಾಗಿ ಏನಾದ್ರೂ ಪರೀಕ್ಷೆಗಳನ್ನ ಬರಿತಾ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರಿತಾ ಇದ್ದೀರಾ ಅಂತವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ಮತ್ತೆ ಹೈಯರ್ ಎಜುಕೇಶನ್ಗೋಸ್ಕರ ಇಂಥ ಕಾಲೇಜೇ ಬೇಕು, ಇಂಥ ಒಂದು ಕಾಲೇಜಲ್ಲೇ ಸೀಟ್ ಸಿಗ್ಬೇಕು, ಈ ತರದ ಒಂದು ಸಂಸ್ಥೆನೇ ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ, ಅವರಿಗೆ ಆ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ನಿಮ್ಮ ಆಸೆಗಳನ್ನ ಗುರುಗ್ರಹ ಈಡೇರಿಸ್ತಾನೆ. ಯಾಕಂದ್ರೆ ವಿದ್ಯಾಸ್ಥಾನದಲ್ಲಿ ಗುರು ಇದ್ದಾನೆ. ವಿದ್ಯೆಗೆ ಸಂಬಂಧಪಟ್ಟಂತೆ ಏನೇ ನಮ್ಮ ಆಸೆ ಆಕಾಂಕ್ಷೆಗಳಿದ್ರು ಕೂಡ ಅದನ್ನ ಈಡೇರಿಸೋದು ಗುರುವೇ. ಇವತ್ತಿನ ಸ್ಮಾರ್ಟ್ ಎಜುಕೇಶನ್ ಏನಿದ್ರು ಕೂಡ ಅದೆಲ್ಲದಕ್ಕೂ ಬುಧಕಾರಕ ಆಗ್ತಾನೆ. ಬಟ್ ಎಲ್ಲಾದ್ರಲ್ಲೂ ಎಲ್ಲಾ ತರದ ವಿದ್ಯೆಯಲ್ಲೂ ಕೂಡ ಜಯ ಪಡಿಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅನುಕೂಲಗಳಾಗತ್ತೆ. ಹಾಗೆ ಮುಖ್ಯವಾಗಿ ನಿಮಗೆ ಸಪ್ತಮಾಧಿಪತಿ ಭಾಗ್ಯದಲ್ಲಿರ್ತಾನೆ. ಸಂಗಾತಿಯ ಜೊತೆ ಆಗಾಗ ಸ್ವಲ್ಪ ಮನಸ್ತಾಪಗಳಾಗ್ತಿತ್ತು, ಜಗಳಗಳಾಗ್ತಾ ಇತ್ತು, ಅಥವಾ ಸಪರೇಟ್ ಆಗಿದ್ದೀರಾ, ಬೇರೆ ಬೇರೆ ಆಗಿದ್ದೀರಾ, ಈ ತರದ್ ಏನೇ ಸಮಸ್ಯೆಗಳು ಮೀನರಾಶಿಯವ್ರಿಗಿತ್ತು ಅಂದ್ರೆ ಅದು ನಿವಾರಣೆ ಆಗುತ್ತೆ. ಯಾಕಂದ್ರೆ ಸಪ್ತಮಾಧಿಪತಿಯಾದ ಬುಧನ ಮೇಲೆ ಗುರುವಿನ ದೃಷ್ಟಿ, ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ, ನಿಮ್ಮ ರಾಶಿಯಲ್ಲಿರೋ ಶನಿಯ ಮೇಲೆ ಗುರುವಿನ ದೃಷ್ಟಿ. ಕಾಲು ನೋವಿನ ಸಮಸ್ಯೆ ತುಂಬಾ ಇತ್ತು, ಅಥವಾ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಏನೋ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಿತ್ತು ಅಂದ್ರೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಈ ವಾರದಲ್ಲಿ. ಯಾಕೆಂದ್ರೆ ಇಲ್ಲಿ ಶನಿ ಮೇಲೆ ಗುರುದೃಷ್ಟಿ ಬಿತ್ತಲ್ಲ, ಶನಿಯಿಂದಾಗಿ ಆ ತರದ ಸಮಸ್ಯೆಗಳು ಬರ್ತಾ ಇತ್ತು. ಶನಿ ಮೇಲೆ ಗುರುದೃಷ್ಟಿ ಬಿದ್ದಾಗ ಶನಿ ಕೂಡ ಸುಮ್ಮನಾಗ್ತಾನೆ. ಎಲ್ಲಿವರೆಗೂ ಗುರುವಿನ ದೃಷ್ಟಿ ತನ್ನ ಮೇಲೆ ಬೀಳ್ತಾ ಅಲ್ಲಿವರೆಗೂ ಕೂಡ ಅವನ ಒಂದು ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಹಾಗಾಗಿ ಈ ಎಲ್ಲಾ ವಿಚಾರದಲ್ಲೂ ಕೂಡ ಮೀನರಾಶಿಯವರು ಬಹಳ ಶುಭ ಫಲವನ್ನ ಕಾಣ್ತೀರಾ. ಹಾಗಾಗಿ ಈ ವಾರ ನಿಮಗೆ ಬಹಳ ಬಹಳ ಶುಭ ಫಲವನ್ನ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.